ಇಲ್ಲ. ಇವಾಗ ಟಾಪ್ 3 ಬಂದು ಗೈಸ್ ದಿಸ್ ಇಸ್ ಇನ್ಸಲ್ಟ್ ಮಾಡ್ತಾರೆ ನಂಗೆ. PUC ಅಲ್ಲಿ ನಾನು ಕಾಲೇಜ್ ಪ್ರೆಸಿಡೆಂಟ್. ನಾನು ಯಾವತ್ತಾದ್ರೂ ಹುಡುಗಿಗೋಸ್ಕರ ಜಗಳ ಆಡಿದ್ಯಾ? ಒಬ್ಬರನ್ನ ಒಂದ್ಸರಿ ಬೇಡ ನಮ್ ಲೈಫಲ್ಲಿ ಇವ್ರು ಅಂತ ಅನ್ಕೊಂಡ್ರೆ ನಿನ್ ಗರ್ಲ್ ಫ್ರೆಂಡ್ ಹೆಸರು? ಆಕ್ಚುಲಿ ನಾನು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಕಾಲೇಜಲ್ಲಿ PUC ಅಲ್ಲಿ. ನೆಕ್ಸ್ಟ್ ಲೆವೆಲ್ ಡೆಡಿಕೇಶನ್ ಅವ್ರದ್ದು. ನನ್ಗೆ ಅವ್ರು ನೋಡಿದಾಗೆಲ್ಲ ನಂಗೆ ಅನ್ಸೋದೊಂದೇ, ಒಂದ್ ಚಿಕ್ಕ ಡ್ರೀಮ್ ಹೇಳಿದ್ರೆ ನನ್ ಕಡೆಯಿಂದ ಫುಲ್ಫಿಲ್ ಮಾಡ್ತೀನಿ. ನನ್ ಬಗ್ಗೆ ಇವಾಗ ಇಂಟ್ರೆಸ್ಟಿಂಗ್ ಟಾಪಿಕ್. ನಾವು ಯಾರಿಗೂ ಏನ್ ಕಮ್ಮಿ ಇಲ್ಲ, ನಮ್ ಲೈಫಲ್ಲಿ ನಾವೇ ಸೆಲೆಬ್ರಿಟಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗೈಸ್ ಇದು ಆಕ್ಚುಲಿ 2025 ರೆಸಲ್ಯೂಷನ್ ವಿಡಿಯೋ. 2025 ಸ್ಟಾರ್ಟ್ ಆಗಾಗಲೇ ಒಂದು ವಾರ ಆಯಿತು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಇವಾಗ 2025 ರೆಸಲ್ಯೂಷನ್ ಕೇಳೋಣ. ಅವಿನೇನು ಫಸ್ಟ್? UI 2025 ರೆಸಲ್ಯೂಷನ್ ಅಲ್ಲಿ ಏನ್ ಹೇಳೋದು? ಏನ್ ಅನ್ಕೊಂಡಿದ್ದಿ ಈ ವರ್ಷ ಏನ್ ಮಾಡ್ಬೇಕು ಅನ್ಕೊಂಡಿದ್ದಿ? ಇನ್ನ ಏನು ಯೋಚನೆ ಮಾಡಿಲ್ಲ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಇನ್ನು ಯೋಚನೆ ಮಾಡಿಲ್ಲ ಅಂತ. ಇನ್ನು ಅಂದ್ರೆ ಮಾಡ್ಬಿಟ್ಟು ಹೇಳೋಣ ಅಂತ. ಹೇಳಿದ್ರೆ ಏನು ಆಗಲ್ಲ, ಮಾಡಿ ತೋರಿಸ್ಬಿಟ್ಟು ಆಮೇಲೆ ಗೊತ್ತಾಗುತ್ತೆ. ಅಯ್ಯೋ ಡಬಲ್ ಮೀನಿಂಗ್ ಸರ್. ದೇವನ ಹತ್ರ ಬರು ಹೇಳೋ. ಬೆಳಿಗ್ಗೆ ಎದ್ದು 2026 ಹೇಳ್ತೀನಿ. ನಮ್ಮ ಮಗನು ಇಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಫುಲ್ ಎಲ್ಲ ರೆಡಿ ಮಾಡ್ಕೊಂಡ್ ಕರ್ಕೊಂಡ್ಬಂದಿದ್ದೀವಿ. ಇಷ್ಟೊತ್ತವರೆಗೂ ಎಲ್ಲ ಸೆಟಪ್ ಮಾಡ್ಬಿಟ್ಟು 2026 ಅಲ್ಲಿ ಹೇಳ್ತೀನಿ ಅಂತ ಇರೋದು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇವಾಗ ಈ ವರ್ಷ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೆ ಅದನ್ನ ಹೇಳು. ಫಸ್ಟ್ ಹೋಗಿ ಪೆಟ್ರೋಲ್ ಮೇಂಟೈನ್ ಮಾಡ್ಬೇಕು ಗಾಡಿಲಿ. ಫಸ್ಟ್ ಗಾಡಿ ತೊಳಿಬೇಕಪ್ಪ. ಅದಾದ್ಮೇಲೆ ಇನ್ನೇನಿದೆ? ದೊಡ್ಡದಾಗಿ ಹೇಳು. ಈ ವರ್ಷದಲ್ಲಿ ಕಂಪ್ಲೀಟ್ ಆಗ್ಬೇಕು, ಇದ್ ಮಾಡ್ಬೇಕು ಅಂತ. ದೊಡ್ಡದಾಗಿ KGF ಅಲ್ಲಿ ಗೋಲ್ಡ್ ಹುಡುಕ್ತೀನಿ ಹೋಗಿ, ಸಮುದ್ರದಲ್ಲಿ ಬಿದ್ದಿರೋದು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಮ್ಗೆ ನೋ ರೆಸಲ್ಯೂಷನ್ ಗೈಸ್, ಹಿಂಗೆ ಹೋಗಿ ಎಲ್ಲ ಫ್ಲೋ ಅಲ್ಲಿ ಹೋಗೋದಷ್ಟೇ. ಬಟ್ ಆದ್ರೂ ಪ್ಲಾನ್ಸ್ ಇದೆ, ಬಟ್ ಅದ್ ಹೇಳಿದ್ರೆ ಆಗಲ್ಲ ಅಂತನಾ? ನಿಂದು ನ್ಯೂ ಇಯರ್ ರೆಸಲ್ಯೂಷನ್ ಫಸ್ಟ್ ಬಂದು ಮನೆ. ಈ ವರ್ಷದಲ್ಲಿ ಒಂದ್ ಮನೆ, ಸ್ವಂತ ಮನೆ ಅಂತ ಇರ್ಬೇಕು. ಅದಾಗಿದ ತಕ್ಷಣ ಒಂದೊಳ್ಳೆ ಬಾಡಿ, ಜಿಮ್ಗೆ ಹೋಗ್ಬೇಕು. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ. ಇದೆಲ್ಲ ಎಲ್ಲ ವರ್ಷನೂ ಆಗುತ್ತೆ, ಬಟ್ ಸ್ಟಾರ್ಟಿಂಗ್ ಒಂದ್ 2-3 ದಿನ ಹೋಯ್ತೀವಿ, ಆಮೇಲೆ ಹೋಗಲ್ಲ. ಬಟ್ ಈ ಸರಿ ಒಂದ್ 6 months ಇಲ್ಲ 1 year ಅಷ್ಟರಲ್ಲಿ ಒಂದೊಳ್ಳೆ ಫಿಸಿಕ್ ಮೇಂಟೈನ್ ಮಾಡ್ಬೇಕು. ಆಮೇಲೆ ಫ್ಯಾಮಿಲಿಗೆ ಒಂದು ಕಾರ್ ತಗೊಬೇಕು. ಇವಾಗ ಟಾಪ್ 3 ಬಂದು ಅದೇ, ಫಸ್ಟ್ ಒಂದು ಮನೆ, ಹೆಲ್ತ್ ಫಿಟ್ನೆಸ್, ಒಂದು ಕಾರ್. ಇಷ್ಟಿದೆ. ಅಂಡ್ ಇನ್ನೊಂದು ಮೇನ್ ಥಿಂಗ್, ನಮ್ಮ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡಬೇಕು. ಇನ್ನು ಜಾಸ್ತಿ ಸ್ಪ್ರೆಡ್ ಮಾಡಿ ಸಬ್ಸ್ಕ್ರೈಬರ್ಸು. ಆ್ಯಂಡ್ ಇದು ದುಡ್ಡಿಗೆ ಮಾಡ್ತಾ ಇರೋದಲ್ಲ, ಎಂಟರ್ಟೈನ್ಮೆಂಟ್ಗೆ, ಪ್ಯಾಷನ್ ಇದ್ರಲ್ಲಿ ಮಾಡ್ತಾ ಇರೋದು. ಚಾನಲ್ನ ಗ್ರೋ ಮಾಡಿ ನಮ್ಮ ಪ್ಯಾಷನ್ ಹಂಗೆ ಕಂಟಿನ್ಯೂ ಮಾಡಿಕೊಂಡು ಇನ್ನೂ ದೊಡ್ಡದಾಗಿ, ಇನ್ನು ತುಂಬ ಜನ ಗುರ್ತಿಡಿಯೋ ಥರ ಆಗಬೇಕು. ಮಿಸ್ಟರ್ ಆಗೋಕ್ಕೆ ಅದೆಲ್ಲ ಮಾಡ್ಬೋದು, ಬಟ್ ಅದೆಲ್ಲ ಮಾಡೋಕ್ಕೆ ಕೆಲಸ ಬಿಟ್ಟು ಮಾಡಬೇಕು. 10 ವರ್ಷ ಆದ್ಮೇಲೆ ವಿಡಿಯೋ ಹಾಕ್ತೀವಿ. ಅದೆಲ್ಲ ಮಾಡ್ಬೋದು ಅದಕ್ಕೆ ಅಂತ ಮಾಡಿದ್ರೆ, ಬಟ್ ಸ್ಟಿಲ್ ನಾವು ಕೆಲಸ ಎಲ್ಲ ಬಿಟ್ಬಿಟ್ಟು ಅದಕ್ಕೆ ಅಂತ ಫೋಕಸ್ ಮಾಡ್ಕೊಂಡು ಹೋದ್ರೆ ಮಾಡಬೇಕು. ನಾನು ಈ ಕಡೆ ಕೆಲಸ ಮಾಡ್ಕೊಂಡು ಈ ಕಡೆ ಯೂಟ್ಯೂಬ್ ಮಾಡೋದು ಸ್ವಲ್ಪ ಕಷ್ಟ ಐತೆ. ಸೊ ಅದರಿಂದ ಅದೊಂದು ಮೈನ್ ಥಿಂಗ್ ಇದೆ ಈ ವರ್ಷ. ಈ ಜಾನ್ ಮುಗಿಯೋಷ್ಟರಲ್ಲಿ 1000 ಸಬ್ಸ್ಕ್ರೈಬರ್ಸ್ ಸದ್ಯಕ್ಕೆ ಇಷ್ಟು. ಆಕ್ಟಿಂಗ್ ಬಗ್ಗೆ ಏನ್ ಎಲ್ಲಿವರೆಗೂ ಬಂತು? ಆಕ್ಟಿಂಗು ಕೆಲ್ಸಕ್ಕೆ ಹೋದ್ಮೇಲೆ ಎಲ್ಲ ಇಲ್ಲ, ಮುಗೀತು. ಬಟ್ ಇವಾಗ ಅಷ್ಟೇ. ಬಟ್ ಮುಂದೆ ಫ್ರೀ ಆದಾಗ, ಟೈಮ್ ಸಿಕ್ಕಿದಾಗ ಮಾಡೋದು, ಟೈಮ್ ಪಾಸ್ ಮಾಡೋದು ಆಕ್ಟಿಂಗು. ಅಂದ್ರೆ ಟೈಮ್ ಸಿಕ್ಕಿದಾಗ ಮಾಡ್ಬೇಕು. ಇವಾಗ ಮೇನ್ ಫೋಕಸ್ ಫ್ಯೂಚರು. ಬಟ್ ನಾವೇ ಆನ್ ಮಾಡಿ ನಾವೇ ಆ ಫೀಲ್ಡಲ್ಲಿ ಹೋಗೋದು ಸಖತ್ ಕಷ್ಟ.
ಆ್ಯಂಡ್ ಆ ಫೀಲ್ಡಲ್ಲಿ ಹೋಗೋಕ್ಕೆ ಸಖತ್ತು ಖರ್ಚಾಗುತ್ತೆ ದುಡ್ಡು. ಅದಕ್ಕೆ ಇವಾಗ ಸ್ವಲ್ಪ ಬ್ರೇಕು. ಇನ್ವೆಸ್ಟ್ First- ಮಾಡಿ ಫಸ್ಟ್ ಎಲ್ಲ ಸೇವಿಂಗ್ಸ್ ಮಾಡಿಕೊಂಡು ನಮಗೆ ಅಂತ ಒಂದು ಮನೆ, ಫ್ಯಾಮಿಲಿ ಎಲ್ಲ ಸೆಟ್ ಆದಮೇಲೆ ಆಮೇಲೆ ನಾವು ಎಕ್ಸ್ಟ್ರಾ ಮಾಡ್ಕೊಬೋದು ಏನೇನಿದೆ ಅದೆಲ್ಲ ನಮ್ಮ ಖರ್ಚುಗಳು ಅಷ್ಟೇ. ಹೇಳ್ರಿ ಇವಾಗ ನೀವು. ಫಸ್ಟ್ ಗೋವಾಗೆ ಹೋಗಿ ಬರ್ಬೇಕಪ್ಪ ನಾವು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈ ವರ್ಷ ಗೋವಾಲಿ ಯಾರು ಈ ವರ್ಷ ಗೋವಾಗ ಹೋಗೋದು ಫಿಕ್ಸು. ಪಕ್ಕ. ಇನ್ನು 1 ಪಾಯಿಂಟ್ ಹೇಳೋದು ಅವ್ರಿಗೆ. ಇದು ತಾಯ್ನಾಡಿಗೆ. ತಾಯ್ನಾಡಿಗೆ ಹೋಗ್ಬೇಕು. ಅದು ಥೈಲ್ಯಾಂಡ್ಗಾ? ನಮ್ಮ ಹುಡುಗ 6,000 ರೂಪಾಯಿ ತಗೊಂಬತ್ತಾನೆ. ಬಟ್ ಬೆಳಗ್ಗೆ ಹೋಗಿ ಸಂಜೆ ಸ್ವಲ್ಪ ಬಂದ್ಬಿಡ್ತೀವಿ. ಬರೀ ಇಂಥದೆಯಾ? ಈ ವರ್ಷ ಲಾಸ್ಟ್ ವರ್ಷಕ್ಕಿಂತ ತುಂಬಾ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ. ನಾವು ಇವಾಗ ಮನಿ ಮೈಂಡೆಡ್ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಸ್ಟಾರ್ಟ್ ಆಗುತ್ತೆ ಹೊಸ ನ್ಯೂ ಇಯರ್, ಹೊಸ ಇಯರ್, ಹೊಸ ಚಾಪ್ಟರ್ ಇವಾಗ. ಮೇಲೆ ಹಿಂಗ್ ಹೋದ್ರು ಹೋಗ್ಬೋದು, ಇಲ್ಲ ಹಿಂಗ್ ಬಂದ್ರು ಬರ್ಬೋದು, ಹೇಳಕ್ ಆಗಲ್ಲ. ಬಟ್ ಹಿಂಗ್ ತುಂಬಿಸ್ಕೊಳ್ಳೋದು ಹಿಂಗ್ ಹೋಗೋದು. ಆಕ್ಚುಲಿ ಇದು ನ್ಯೂ ಇಯರ್ ರೆಸೊಲ್ಯೂಷನ್ ವಿಡಿಯೋ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಯೂಶಲಿ ಯಾರು ಹೇಳಲ್ಲ, ಲೈಕ್ ಹೇಳಿದ್ರೆ ಆಗಲ್ಲ ಅಂತ. ನನ್ನ ಪ್ರಕಾರ ಹೇಳ್ಬೇಕು. ಯಾಕಂದ್ರೆ ಫ್ಯೂಚರಲ್ಲಿ ನಾವು ಮಾಡಿದಾಗ ಫ್ಲೂಕಲ್ಲ ಮಾಡ್ಬಿಟ್ಟ ಬಿಡು, ಏನೋ ಅಲಕ್ ಪುಲಕಲ್ಲಿ ಆಗೋಯ್ತು ಹಂಗೆ ಹಿಂಗೆ ಅನ್ಕೋತಾರೆ. ಬಟ್ ನಾವು ಫಸ್ಟೇ ಹೇಳಿದ್ರೆ ನಾವು ಈ ಥರ ಮನೆ ತಗೊಬೇಕು, ಕಾರ್ ತಗೊಬೇಕು, ಈ ಥರ ಫಸ್ಟ್ ಹೇಳ್ಬಿಟ್ಟು ಮಾಡಿದ್ರೆ ಇವ್ನು ಹೇಳಿದ್ದ ಮಾಡ್ತೀನಿ ಅಂತ, ಅದಕ್ಕೆ ಮಾಡವನೆ, ಇವ್ನು ಹೇಳಿದ್ ಮಾಡ್ತಾನೆ ಅಂತ. ಸೈಲೆಂಟ್ ಆಗಿ ತಗೊಂಡ್ಬಿಟ್ರೆ ಯಾವ ತರ ದುಡ್ಡು ಮಾಡ್ತಿರ್ಬೋದು ಹಾ, ಅದು ಇರುತ್ತೆ. ಸೊ ನನ್ನ ಪ್ರಕಾರ ನಿಮ್ ರೆಸೊಲ್ಯೂಷನ್ ಏನಿದೆ ಅದೆಲ್ಲ ಒಂದು ಬುಕ್ಕಲ್ಲಿ ಬರ್ಕೊಂಡ್ಬಿಡಿ, ಫುಲ್ ನೋಟ್ ಡೌನ್ ಮಾಡ್ಕೊಳ್ಳಿ. ಅದನ್ನ ನೋಡಿ ಇದ್ ಮಾಡ್ಬೇಕು, ಈ ವರ್ಷ ಇದ್ ಮಾಡ್ಬೇಕು ಅಂತ. ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ಇದೆಲ್ಲ ಮಾಡ್ಬೇಕು ನಾವು ಈ ವರ್ಷ ಅಂತ. ನಿಮ್ ನೋಡೋರು ಗೊತ್ತಾಗುತ್ತೆ, ಇದನ್ನ ಹೇಳಿದ್ದ ಅವ್ನು ಇದ್ರ ಬಗ್ಗೆ ಮಾಡ್ತಾವನೆ ಅಂತ. ಸೊ ನನ್ನ ಪ್ರಕಾರ ನ್ಯೂ ಇಯರ್ ರೆಸೊಲ್ಯೂಷನ್ ತಗೊಳ್ಳೋದು ಒಳ್ಳೇದು. ಫಸ್ಟೇ ಹೇಳೋದು ಒಳ್ಳೇದು. ನಮ್ಗೆ ಹೇಳಿಲ್ಲ ಅಂದ್ರು ನಿಮಗೆ ನೀವೇ ಹೇಳ್ಕೊಳ್ಳಿ. ಸೊ ನಿಮ್ಗೆ ಒಂದು ಐಡಿಯಾ ಇರುತ್ತೆ ಏನ್ ಮಾಡ್ಬೇಕು ಈ ವರ್ಷ, ಏನ್ ಮಾಡಬಾರ್ದು ಅಂತ. ಸೊ ದಿಸ್ ಈಸ್ ನ್ಯೂ ಇಯರ್ ರೆಸೊಲ್ಯೂಷನ್. ಇವಾಗ ಸ್ವಲ್ಪ ಬೇರೆ ಮಾತಾಡೋಣ, ರೆಸೊಲ್ಯೂಷನ್ ಬಿಟ್ಟು ಬೇರೆ ಏನ್ ಮಾತಾಡೋಣ. ಚೈಲ್ಡ್ಹುಡ್ ಬಗ್ಗೆ ಹೇಳು. ನಿಮ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ ಇದಾರ? ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಯಾರು ಜೊತೆಲಿ ಇಲ್ಲ. ಸುಮ್ಮನೆ ಸಿಕ್ಕಿದ್ರೆ ಆಯ್ ಅಷ್ಟೇ, ಆಯ್ ಬ್ರೋ, ಆಯ್ ಬಾಯ್, ಹೆಂಗಿದ್ದೀರಾ ಅಷ್ಟೇ. ಯಾರೋ ಕ್ಲೋಸ್ ಅಲ್ಲಿ ಇಲ್ಲ. ನಿಮ್ ಫ್ರೆಂಡ್ಸ್ ನನ್ಗೆಲ್ಲ ಅವರೇ, ಎಲ್ಲರೂ ಎಲ್ಲಾರು ಅವರೇ ನನ್ಗೆ. ಎಲ್ಲವ್ರೆ ಎಲ್ಲ ಜೊತೆಗೆ ಅವ್ರೆ. ಇವಾಗ ಹೆಂಗಿದೀವೋ ಹಂಗೆ ಇದೀವಿ ನಾವು. ಲಕ್ಕಿ ಗಾಯ್ ಇವ್ನು. ನೋಡ್ಲೇ ಇಲ್ವಲ್ಲ. ಯೋಗಿ ಚೈಲ್ಡ್ಹುಡ್ ಫ್ರೆಂಡಾ? 3ನೇ ಕ್ಲಾಸಿಂದ Guys, ನನ್ನ ಜೊತೆಗಿರೋರೆಲ್ಲ ಇವನು ನಮ್ ಇದ್ರಲ್ಲಿ ನಮ್ ಸರ್ಕಲ್ ಅಲ್ಲಿ ಇವನ್ ತರ ಯಾರು ಇಲ್ಲ. ಯಾಕಂದ್ರೆ ಅಷ್ಟು ಪೀಸ್ ಆಗಿ ತಗೋತಾರೆ. ಯೂಶಲಿ ನಾವೇನಾದ್ರೂ ಪ್ಲಾನ್ ಮಾಡಿದಾಗ ನಾನು ಪ್ಲಾನ್ ಮಾಡ್ತೀನಿ, ಅಭಿ ಪ್ಲಾನ್ ಮಾಡ್ತಾನೆ, ನಾನು ಅಭಿ ಪ್ಲಾನ್ ಮಾಡಿದಾಗ ಒಂದ್ಸರಿ ಇವಂದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಅವಾಗ ಅవి ಕ್ಯಾನ್ಸಲ್ ಆಯ್ತ್ಕೊಳ ಹಿಂಗೆ ನಾವ್ ಇಬ್ರೇ ಹೋಗ್ತೀವಿ ಅಂದಾಗ ಹೌದಾ ಸರಿ ಆಯ್ತು ಓಕೆ ಓಕೆ ಅಂತಾನೆ. ಅದೇ ನಮ್ಗೇನಾದ್ರು ಆತರ ಆದಾಗ ನೋಡ್ದ ನಮ್ನ ಕರ್ಸ್ಬಿಟ್ಟು ಇವಾಗ ಕ್ಯಾನ್ಸಲ್ ಅಂತಾನೆ ಅನ್ಬಿಟ್ಟು ಒಂಥರ ಒಂಚೂರಾದ್ರೂ ಒಂದ್ ಗಿಲ್ಟ್ ಇರುತ್ತೆ. ಬಟ್ ಅವ್ನ ಆತರ ಅಲ್ಲ, ಫುಲ್ ಟ್ರಾನ್ಸ್ಪರೆಂಟ್. ಅವನು ಏನೇ ಇದ್ರು ಆತರ ಫುಲ್ ಟ್ರಾನ್ಸ್ಪರೆಂಟ್ ಆಗಿ ತಗೋತಾನೆ. ಬೇಜಾನ್ ಕಟ್ ಮಾಡ್ಬೇಕು. ಅಂಡ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇಲ್ಲಿವರೆಗೂ ಜೊತೆಗಿರೋದು ಅದೊಂಥರ ಲಕ್ ಅನ್ಕೊಳ್ಳಿ. ನನ್ಗೂ ತುಂಬಾ ಜನ ಇದ್ರು, ಬಟ್ ಸದ್ಯಕ್ಕೆ ಇವ್ರಿಬ್ರು ಬಿಟ್ರೆ ಯಾರು ಇಲ್ಲ ಇವಾಗ. ಎಲ್ಲ ಲೈಕ್ ಹೆಂಗೆ ಅಂದ್ರೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಸ್ಕೂಲಿಗೆ ಬರೋವರೆಗೂ ಅಷ್ಟೇ. ಸ್ಕೂಲ್ ಮುಗ್ದಾದ ತಕ್ಷಣ ಎಲ್ಲ ಏನದು ನ್ಯೂಟ್ಲ್ ಆಗ್ಬಿಡೋರು. ಆಮೇಲೆ ನೆಕ್ಸ್ಟ್ ಕಾಲೇಜಿಗೆ ಬಂದ ಫ್ರೆಂಡ್ಸ್ ಇದ್ರು. ಆಮೇಲೆ ಪಿ ಯು ಫ್ರೆಂಡ್ಸ್ ನಾವೇ ಅಲ್ವೇನು? ಪಿ ಯು ಫ್ರೆಂಡ್ಸ್ ಬಂದ್ರು. ಅದು ಪಿ ಯು ಫ್ರೆಂಡ್ಸ್ ಎಲ್ಲ ನಾವು ಆಲ್ಮೋಸ್ಟ್ ಒಂದು 20-30 ಜನ ಇದ್ವಿ. ಅದು ಆಮೇಲೆ ಟಾಪಿಕ್ ತಗೊಳ್ಳೋಣ ಇರು. ಅದೊಂದು 23 ಜನ ಬಂದ್ವಿ. ಎಲ್ಲಾ ಕಡೆ ಫುಲ್ ಸಖತ್ ಸುತ್ತಾಡಿ ಏನೇನೋ ಸೀನ್ಗಳೆಲ್ಲ ಆಗಿ ಪಿ ಯು ಸಿಲಿ ಅದೆಲ್ಲ ಆಗಿ ಆಮೇಲೆ ಪಿ ಯು ಮುಗೀತು. ಸೊ ಪಿ ಯು ಫ್ರೆಂಡ್ಸ್ ಅಲ್ಲಿಗೆ ಆಯ್ತು. ಅಂಡ್ ನೆಕ್ಸ್ಟ್ ಡಿಗ್ರಿಗೆ ಹೋದೆ. ಡಿಗ್ರಿಯಲ್ಲೂ ಅಷ್ಟೇ ಎಲ್ಲ ಫ್ರೆಂಡ್ಸ್ 3 ವರ್ಷ ಫುಲ್ ಎಂಜಾಯ್ ಮಾಡಿದ್ವಿ ಸಖತ್. ನಾನು ಅವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಅದೇ ನನ್ನ ಮೇನ್ ಮೈನಸ್. ಡಿಗ್ರಿಯಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ, ಯಾಕಂದರೆ ನಾನು ಅವಾಗ ಇನ್ಸ್ಟಾ ರೀಲ್ಸ್ ಮಾಡ್ತಾ ಇದ್ದೆ. ಇಷ್ಟೊತ್ತಿನಲ್ಲಿ ಯೂಟ್ಯೂಬ್ ಅವಾಗ ಸ್ಟಾರ್ಟ್ ಮಾಡಿದರೆ ಇವಾಗ ರೀಚ್ ಆಗ್ಬಿಡೋದು. ಸೊ ಅದೊಂದು ಮೈನಸ್ ಪಾಯಿಂಟು. ಆ್ಯಂಡ್ ಡಿಗ್ರಿ ಫ್ರೆಂಡ್ಸು ಕಾಲೇಜ್ ಮುಗಿದ ತಕ್ಷಣ ಅವ್ರದ್ದು ಅಷ್ಟೇ, ಯಾರೋ ಒಬ್ಬರು ಇಬ್ಬರು ಇದ್ದಾರೆ. ಅದು ಬಿಟ್ಟರೆ ಅಷ್ಟೇ. ಆಫೀಸ್ಗೆ ಹೋದ್ಮೇಲೆ ಫ್ರೆಂಡ್ಸ್ ಇಲ್ಲ, ಇವಾಗ ಕೊಲೀಗ್ಸ್ ಅಷ್ಟೇ.
ಸೊ ನಿಮ್ಗೆ ಯಾರು ಇವಾಗ ಸ್ಕೂಲ್ ಫ್ರೆಂಡ್ಸ್ ಇದ್ದಾರೆ, ಯಾರು ಎಷ್ಟು ಏನೇನು ಎಂಜಾಯ್ ಮಾಡ್ಬೇಕೆಲ್ಲ ಇವಾಗ ಎಂಜಾಯ್ ಮಾಡಬೇಡಿ. ಆಮೇಲೆ ಸ್ಕೂಲು ಕಾಲೇಜ್ ಆದ್ಮೇಲೆ ಯಾರು ನಿಮ್ಮ ಜೊತೆಲಿ ಇರಲ್ಲ. ಓಕೆ, ಇನ್ನೊಂದು ಇವಾಗ ನಾವ್ ಹೆಂಗ್ ಫ್ರೆಂಡ್ಸ್ ಆಗಿದ್ದು ಅಂತ ಹೇಳ್ತೀವಿ. ನಾವು ಫಸ್ಟ್ ನಾವ್ ಹೋದಾಗ ನಾನ್ ಬೇರೆ, ನಂದೇ ಬೇರೆ ಗ್ರೂಪು, ಅಭಿದೇ ಬೇರೆ ಗ್ರೂಪು, ನಿಂದೇ ಬೇರೆ ಗ್ರೂಪು. ಅಂಡ್ ನಾವು ಎಲ್ಲಾರು ಫ್ರೆಂಡ್ಸ್ ಆಗಿದ್ದು ಪಬ್ಜಿಯಿಂದ. ಗೊತ್ತಿತ್ತು ಆಡ್ತಾ ಇದೀವಿ ಅಂತ, ಯಾರು ಒಟ್ಟಿಗೆ ಆಡಿರ್ಲಿಲ್ಲ. ಎಲ್ಲಾರು ಅವಾಗ ಪಬ್ಜಿ ಫುಲ್ ಫೇಮಸ್. ಅವಾಗ ಪಬ್ಜಿ ಅಂದ್ರೆ ಅದೊಂಥರ ನೆಕ್ಸ್ಟ್ ಲೆವೆಲ್ ಗೇಮ್. ಅದು ಪಬ್ಜಿ ಅಂದ್ರೆ ಟ್ರೆಂಡಿಂಗ್ ಅದು. ಸೊ ಅವಾಗ ಅದರಿಂದ ಎಲ್ಲ ಗೊತ್ತಿತ್ತು, ಆಡ್ತಾ ಇದ್ವಿ. ಅಂಡ್ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಕಾಲೇಜಿಗೆ ಬಂದಿದ ತಕ್ಷಣ ಫಸ್ಟ್ ಜಗಳ ಆಗಿದ್ದು ನಂಗೂ ಅಭಿಗೆ. ಏನೋ ಆಕ್ಚುಲಿ ನಾನು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಕಾಲೇಜಲ್ಲಿ, PUCಲಿ ಫಸ್ಟ್ ಇಯರ್ ಮಾತ್ರ. ನಾನು ಫಸ್ಟ್ ಬೆಂಚಲ್ಲಿ ಕೂತಿದ್ದೆ. ಅಭಿ ಹಿಂದೆ ಇದ್ಕೊಂಡು ನಮ್ಗೆ ರಾಕೆಟ್ ಅಲ್ಲಿ ಹೊಡಿತಾ ಇದ್ದ, ಬುಕ್ಕಲ್ಲಿ ಎಲ್ಲ ಎಸಿತಾ ಇದ್ದ. ನಾನ್ ಫಸ್ಟ್ ಬೆಂಚಲ್ಲಿ ಕೂತಿದ್ದೆ, ನೀನು ರಾಕೆಟ್ ಮಾಡ್ಬಿಟ್ಟು ರಾಕೆಟ್ ಎಸಿತಾ ಇದ್ದ. ಆವಾಗ ಒಂದ್ಸರಿ ಆಗ್ತಾ ಸುಮ್ನಾದೆ. ನಾನ್ ನೋಡ್ತಾ ಇದ್ದೆ ಸುಮ್ನೆ, ಯಾರಿದು ಅಂತ. ನಾವು 2-3 ಸರಿ ನೋಡ್ದೆ. ಆಮೇಲೆ ಮತ್ತೆ ಇನ್ನೊಂದ್ಸರಿ ಅವನು ಹೊಡೆದಿದ್ದ ಅಂತ ಗೊತ್ತಾಯ್ತು. ಅವನ್ ಹೊಡೆದ್ಬಿಟ್ಟು ನಗ್ತಾ ಇದೆ, ಕಾಮಿಡಿ ಅಂತ. ಆಮೇಲೆ ಏನ್ ಕಾಮಿಡಿ, ಏನ್ ಹೊಡಿತೀಯ ನೀನು, ಹಂಗೆ ಹಿಂಗೆ ಅನ್ಕೊಂಡು ಅವಾಗ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅವತ್ತಿಂದ ಆಕ್ಚುಲಿ ಮಾತಾಡಿಲ್ಲ ಅನ್ಸ, ನಾವು 1 year 2 year ಏನೋ ಮಾತಾಡಿಲ್ಲ ನಾವು. ಆಮೇಲೆ ಪಬ್ಜಿ ಐತೆ ಅಂತ ಗೊತ್ತಾಗಿ ಆಮೇಲೆ ಎಲ್ಲಾರು ಪಬ್ಜಿ ಸ್ಕ್ವಾಡ್ ಆಗಿ, ಪಬ್ಜಿಯಿಂದ ಒಂಥರ ಕೋವಿಡ್ ಅಲ್ಲಿ 8 hours ಅದನ್ನೇ ಆಡ್ತಾ ಇದ್ವಿ. ಅದೆಲ್ಲ ಆಮೇಲೆ ಆಕ್ಚುಲಿ ಇದು ನಿಜ, ಬಟ್ ಯಾರು ಈ ತರ ಮಾಡಕ್ ಹೋಗ್ಬೇಡಿ. ಅವಾಗ ಏನದು, ಅವಾಗ ಬೇರೆ ಏನು ಇರ್ಲಿಲ್ಲ ನಮ್ದು ಆಪ್ಷನ್. ಪಬ್ಜಿ ಆಡೋದು, ತಿನ್ನು ಮಲ್ಕೋ, ಮತ್ತೆ ಪಬ್ಜಿ ಆಡು. ಸೊ ಮನೆಯಿಂದ ಆಚೆ ಹೋಗಕ್ಕೂ ಬಿಡ್ತಿರ್ಲಿಲ್ಲ. ಸೊ ಪಬ್ಜಿ ಆಡ್ಕೊಂಡೇ ಇರ್ತಾ ಇದ್ವಿ. ಅಂದ್ರೆ ಅಡಿಕ್ಟ್ ಏನ್ ಆಗಿರ್ಲಿಲ್ಲ, ಬೇರೆ ಏನು ಕೆಲಸ ಇರ್ತಾ ಇರ್ಲಿಲ್ಲ. ಫೋನ್ ನೋಡ್ಬೇಕು, ಪಬ್ಜಿ ಆಡ್ಬೇಕು ಅಷ್ಟೇ. ಆಕ್ಚುಲಿ ನಾವ್ ಇವಾಗ ಇಲ್ಲಿವರೆಗೂ ಇರೋದಂದ್ರೆ ಪಬ್ಜಿಯಿಂದಾನೆ, ಫ್ರೆಂಡ್ಸ್ ಆಗಿರೋದು ಪಬ್ಜಿಯಿಂದಾನೆ, ನಾವ್ ಇಲ್ಲಿವರೆಗೂ ಜೊತೆಗಿರೋದು ಪಬ್ಜಿಯಿಂದಾನೆ. ಟೀಮ್ ಇತ್ತಲ್ಲ, ನೀನ್ ಹೇಳ್ಕೊಡ್ಬೇಕು ಅಂತ ಅನ್ಬಿಟ್ಟು ಆತರ. ಓಕೆ, PUCಲಿ ನಾನು ಕಾಲೇಜ್ ಪ್ರೆಸಿಡೆಂಟ್ ನಾನು. ಕಾಲೇಜ್ ಪ್ರೆಸಿಡೆಂಟ್ ನಾನು. ಸೊ ಅವಾಗ ಕಾಲೇಜ್ ಲೇಟ್ ಆಗಿ ಬಂದ್ರೆ ಇದು ಏನದು, ಕಾಲೇಜ್ ಗ್ರೌಂಡ್ ಸುತ್ತಾಡ್ಬೇಕು. ರಾಕಿ ಇದು ನಾವಿವರು ಫ್ರೆಂಡ್ಸ್. ಅವಾಗ ಬಂದ್ಬಿಟ್ಟು ರಾಕಿ ನಾನೊಂದು ಬೇರೆಯವ್ರು ಬಂದ್ರೆ ನಾನು ಎಲ್ಲಾರ್ಗು ರೌಂಡ್ ಹೊಡಿಸ್ತಾ ಇದ್ದೆ ಗ್ರೌಂಡ್. ಇವ್ರು ಬಂದ್ಬಿಟ್ರೆ ಟೀಚರ್ಸ್ ನೋಡ್ಬಿಟ್ಟು ಇರೋರು 1 ನಿಮಿಷ ಅಂದ್ಬಿಟ್ಟು ಆಗೋಯ್ತು ಹೋಗ್ರಿ ಅಂತ ಹಿಂಗ್ ಬರೋರು, ಹಿಂಗ್ ನೋಡ್ಕೊಂಡು ಹಿಂಗ್ ಹೋಗ್ಬಿಡೋರು. ಆಮೇಲೆ ಅಭಿ 1-2 ನಿಮಿಷ ಕೆಳಗ್ ನಿಂತ್ಕೋ, ಮ್ಯಾಮ್ ಒಳಗೋದ್ಮೇಲೆ ಕರಿತೀನಿ. ಈ ತರ ಎಲ್ಲ ಕಾಲೇಜಲ್ಲಿ ನಡೀತು. ಸಖತ್ ಮೆಮೊರೀಸ್ ಇತ್ತು. ಅಂಡ್ ಕಾಲೇಜಲ್ಲಿ ನಾವು ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದ್ವಿ. ಅಂಡ್ ನಾವು ಎಲ್ಲೂ ಹೋಗಿಲ್ಲ ಅನ್ಸುತ್ತೆ ಕಾಲೇಜಲ್ಲಿ. ನಾನ್ ನಮ್ದೇ ಒಂದು ಬೇರೆ ಗ್ರೂಪ್ ಇತ್ತು. ಇವಾಗ ಯಾರು ಇಲ್ಲ ಬಿಡಿ. ಅವಾಗಿತ್ತು ಅಷ್ಟೇ. ಇವರೇ ಬೇರೆ ಗ್ರೂಪು, ಇವರೇ ಬೇರೆ ಗ್ರೂಪು, ನಾನೇ ಬೇರೆ ಗ್ರೂಪು. ಸೊ ಆಮೇಲೆ ಪಬ್ಜಿ ಅವಾಗ ನಮ್ಗೆ ಗೊತ್ತಾಯ್ತು ಇವರು ಆಡ್ತಾರೆ ಅನ್ಬಿಟ್ಟು. ಅವಾಗ ಪಬ್ಜಿಯಲ್ಲಿ ಪ್ರೋ ಪ್ಲೇಯರ್ ಅಭಿ ಒಬ್ನೇ ಆಡ್ತಾರೆ. ಅಭಿ ಬಿಟ್ರೆ ಒಬ್ರು ಇದ್ರು ಬಿಡ್ರಿ, ಬೇಡ ಅವ್ರ ಹೆಸ್ರು ಇವಾಗ. ಅಭಿ ಆಡ್ತಾ ಇದ್ದ. ಸೊ ಅಭಿ ಸಕ್ಕದಾಗ ಆಡ್ತಾನೆ, ನಮ್ಗೆಲ್ಲ ಸರಿಯಾಗಿ ಕವರ್ ಕೊಡ್ತಾನೆ ಪಬ್ಜಿ ಆಡ್ಬೇಕಾರೆ ಅನ್ಬಿಟ್ಟು. ಸಕ್ಕದಾಗ ಆಡ್ತಾ ಇದ್ದ. ಸೊ ಅವಾಗ ನಾವ್ ಇನ್ನೂ ಫ್ರೆಂಡ್ಸ್ ಆಗಿ, ಲೈಕ್ ಯೂಶಲಿ ಯಾರು ಪಬ್ಜಿ ಆಡ್ತಾರೆ ಅವರೆಲ್ಲ ನೂಬ್ಗಳನ್ನ ಹೊಸದಾಗ ಆಡೋರ್ನ ಸೇರಿಸ್ಕೊಳಲ್ಲ. ಸೊ ಅದಕ್ಕೆ ನಾವೆಲ್ಲ ಒಟ್ಟಿಗೆ ಕಲ್ತಿದ್ದ. ಅಂದ್ರೆ ಅಭಿ ಫಸ್ಟ್ ಕಲ್ತ್ಬಿಟ್ಟಿದ್ದ, ಅವ್ನು ಫುಲ್ ಆಡ್ತಾ ಇದ್ದ. ಆಮೇಲೆ ನಾವು ಸ್ಟಾರ್ಟ್ ಮಾಡಿ, ಆಮೇಲೆ ಇವನು ಫುಲ್ ಕಲ್ತಿದ್ದ. ಇವ್ರಿಬ್ರು ಕಲ್ತ್ಬಿಟ್ಟ. ನಾನು ಇನ್ನೂ ಕಲ್ತಿಲ್ಲ, ಇನ್ನು 2 fingers ಅಲ್ಲಿ ಆಡ್ತಾ ಇದೀವಿ. ಇವರೆಲ್ಲ 4 fingers ಆಡ್ತಾವ್ರೆ. ಅದೊಂಥರ ಕ್ರೇಜಿ ಅನ್ಕೊಳ್ಳಿ. ಬಟ್ ಇವಾಗೆಲ್ಲ ಪಬ್ಜಿ ಅನ್ನೋದೇ ಮರ್ತೋಗ್ಬಿಟ್ಟಿದೀವಿ. ಯಾಕಂದ್ರೆ ಇವಾಗ ಫುಲ್ ಫ್ಯೂಚರ್ ಮನಿ ಅಷ್ಟೇ. ಇವಾಗ ಮನಿ ಬಿಟ್ರೆ ಒಂದ್ ಸರ್ಟೆನ್ ಏಜ್ ಪೀರಿಯಡ್ ಅಷ್ಟೇ. ಆ ಏಜ್ ಆಗಿದ ತಕ್ಷಣ ಎಲ್ಲ, ಮುಂಚೆ ಎಲ್ಲ ನಮ್ಗೆ ಹೆಂಗಿತ್ತು ಅಂದ್ರೆ, ಒಳ್ಳೆ ಫೋನ್ ಇಲ್ಲ, ಯಾವ್ದೋ ಒಂದ್ ಹಳೆ ಫೋನ್ ಅಲ್ಲಿ ಆಡೋದು. ಅದ್ ಫುಲ್ ಪಿಂಗ್ ಅನ್ಕೊಂಡು ಅವಾಗ ಈ ತರ. ಇವಾಗೆಲ್ಲ ಐಫೋನ್ ಎಲ್ಲ ಇಟ್ಕೊಂಡಿದೀವಿ, ಬಟ್ ಇವಾಗ ಆಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಅವಾಗೆಲ್ಲ ಐಫೋನ್ ತಗೊಳ್ಳೋಣ ಆಡ್ಬೇಕಾದ್ರೆ, ಮುಂದೆ ಐಫೋನ್ ತಗೊಂಡ್ ಆಡೋಣ ಅನ್ಬಿಟ್ಟು ಇತ್ತು. ಬಟ್ ಇವಾಗ ಐಫೋನ್ ತಗೊಂಡಿದೀವಿ, ಆಡಕ್ ಇಂಟ್ರೆಸ್ಟ್ ಇಲ್ಲ ಇವಾಗ. ಯಾಕಂದ್ರೆ ನಮ್ಗೆ ಇವಾಗ ಫ್ಯೂಚರ್ ಮನಿ ದುಡ್ಡು ಮಾಡ್ಬೇಕು, ಸೆಟಲ್ ಆಗ್ಬೇಕು. ಇವಾಗ ನಮ್ ಬಗ್ಗೆ ಹೇಳ್ತಾ ಇದೀನಿ, ನೀವು ಪಬ್ಜಿ ಆಡ್ಬಿಟ್ಟು ಈ ತರ ಎಲ್ಲ ಮಾಡ್ಬಾರ್ದು. ಆಮೇಲೆ ನಮ್ನ ಇನ್ಸ್ಪೈರ್ ಆಗಿ ತಗೊಂಡ್ಬಿಟ್ಟು ಅವ್ರು ಆಡೋರು ಅಂದ್ಬಿಟ್ಟು ಈ ತರ ಎಲ್ಲ ಮಾಡ್ಬೇಕು. ಅದ್ರ ಮೇಲೆ ನೀವು ನಿಮ್ ಸ್ಟೆಪ್ ನ ತಗೊಬೇಕು.
ನಿನ್ ಗರ್ಲ್ ಫ್ರೆಂಡ್ ಹೆಸರು ಹೇಳು. ಜೂನಿಯರ್ ಎಂಟಾರ್ಕ್. ಜೂನಿಯರ್ ಎಂಟಾರ್ಕ. ಅಭಿ ನಿನ್ ಗರ್ಲ್ ಫ್ರೆಂಡ್ ನನ್ ಗರ್ಲ್ ಫ್ರೆಂಡೇ ಇಲ್ಲಪ್ಪ. ವಿಡಿಯೋ ನೋಡ್ತಾರೆ ಯಾರಿಗೂ ಎರಡೆರಡು ಫೋನ್ ಇಟ್ಕೊಂಡವ್ರೆ. ಯಾರಿಗೂ ಗರ್ಲ್ ಇಲ್ಲೊಂದ್ ಫೋನ್ ಅಲ್ಲೊಂದ್ ಫೋನ್ ಇಟ್ಕೊಂಡವ್ರೆ. ಗರ್ಲ್ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ಯಾರು ಇಲ್ಲ ಗೈಸ್. ಯಾಕಂದ್ರೆ ಇವಾಗ ನಾವು ಹೇಳ್ದಂಗೆ ಫಸ್ಟ್ ಇವಾಗ ದುಡ್ಡು ಮಾಡಬೇಕು ಅಂಡ್ ನಾವು ನಮ್ಗೆ ಅಂತ ಒಂದು ಸೆಟಲ್ ಆಗ್ಬೇಕು. ಅದಾಗಿದ ತಕ್ಷಣ ಮಿಕ್ಕಿದೆಲ್ಲ ನೆಕ್ಸ್ಟ್ ನೋಡ್ಬೇಕು. ಅದ್ ಬಿಟ್ರೆ ಈ 2025 ಮುಗಿಯೋ ಅಷ್ಟರಲ್ಲಿ ಇದಾಗಿರ್ಬೇಕು ಅಂತ ಏನಾದ್ರು ಇತ್ತಾ? ಇದಿರ್ಬೇಕು ನನ್ನ ಹತ್ರ, ಇದ್ ಮುಗಿಬೇಕು. ಕಾರ್ ಇರ್ಬೇಕು ನಾನು. ಅವಂದು ಕಾರ್ ಅಂತೆ. ನಿಂದ ಹೇಳೋದು 2025 ಕಾರ್ ಪಕ್ಕ ಇರುತ್ತೆ ಕಾರ್. ನಾನು ವ್ಲಾಗಲ್ಲೆಲ್ಲ ಹೇಳಿದ್ದೀನಿ, ಈ ವರ್ಷ ನಮಗೆ ಅಂತ ಒಂದು ಕಾರ್ ಇರುತ್ತೆ. ಆ್ಯಂಡ್ ನಾವು ಸಿಕ್ಕಾಪಟ್ಟೆ ಅವಾಗ ಎಲ್ಲ ಪ್ಲೇಸಸ್ಸು ತಿರುಗಾಡ್ತಾ ಇದ್ವಿ. ಪಬ್ಗಳು ಆ್ಯಂಡ್ ಕೆಫೆಗಳು, ಹೆವಿ ಪ್ಲೇಸಸ್ ಸುತ್ತಾಡ್ತಾ ಇದ್ವಿ. ಆ್ಯಂಡ್ ನಮ್ಮದು ಆ್ಯಕ್ಚುಲಿ ಇನ್ನೊಂದು ಸರ್ಕಲ್ ಇತ್ತು. ಆವಾಗ 4 ಇರೋದು 3 ಆಯಿತು. ನಾವು 4 ಇದ್ದಾಗ ನಾವು ಟೋಟಲ್ 6 ಜನ ಇದ್ದಿದ್ದು. 6ರಲ್ಲಿ ಒಂದು ಡ್ರಾಪ್ ಆಗಿದ್ದು ಅವ್ರ ಪರ್ಸನಲ್ ಪ್ರಾಬ್ಲಮ್ ಇಂದ. ಸೊ ಅದರಿಂದ ನಮ್ಗೆ ಅವ್ರ ಪರ್ಸನಲ್ ಅಂತಾನೆ ನಾವು ಬಿಟ್ಬಿಟ್ವಿ. ಅಂಡ್ ಇನ್ನೊಂದು ರೀಸೆಂಟ್ ಆಗಿ ಆಗಿದ್ದು, ಅದು ಅವ್ರ ಪರ್ಸನಲ್, ಅದು ಅವರೇ ಅಂತ ಬಿಟ್ಬಿಟ್ವಿ. 4 ಜನ ಇದ್ದೀವಿ. ಬಟ್ ಅಂಡ್ ನಾನ್ 3 ಜನ. ಹೆಂಗೆ ಅಭಿನ್ ಹೆಂಗೆ ಇವಾಗ ಒಂದ್ಸರಿ ನಿನ್ ಲೈಫ್ ಅಲ್ಲಿ ಬೇಕು ಅಂತ ಅನ್ಸ್ದಾಗ ಇಲ್ಲ ಬೇಡ ಅಂತ ಅನ್ಸ್ದಾಗ ಮತ್ತೆ ಹೋಗಲ್ಲ. ಮತ್ತೆ ಅವ್ರು ಬಂದ್ರು ಹೋಗಲ್ಲ. ಬಂದ್ರೆ ಅಷ್ಟೇ ಆಯ್ ಬಾಯ್. ಎಷ್ಟ್ರಲ್ಲಿ ಬೇಕು ಅಷ್ಟ್ರಲ್ಲೇ ಕ್ಲೋಸ್ ಆಗಲ್ಲ. ಮತ್ತೆ ಒಂದ್ಸರಿ ನಾನ್ ಬಂದ್ರೆ ಇಟ್ಕೋತೀನಿ, ನಾನ್ ಹೋಗಲ್ಲ ಅಷ್ಟೇ. ಬಂದ್ರೆ ಇಟ್ಕೋತೀನಿ. ಯೂಶಲ್ ಆಗಿ ಹೇಳ್ತಾ ಇರೋದು ನಾನು. ಲೈಕ್ ಇವಾಗ ಯಾರಾದ್ರೂ ನಿಮ್ ಲೈಫ್ ಅಲ್ಲಿ ಬಂದು ಇವಾಗ ಅವ್ರ ಆಟಿಟ್ಯೂಡ್ ಅದೇನಾದ್ರು ಇಷ್ಟ ಆಗಿಲ್ಲ ಅಂದ್ರೆ ಒಂದ್ಸರಿ ನಮ್ಗೆ ಲೈಫ್ ಅಲ್ಲಿ ಬೇಡ ಅಂತ ಅನ್ಸುತ್ತೆ. ಅವ್ರು ಏನ್ ಮಾಡಿರ್ತಾರೆ ಏನು ಇವಾಗ ಯಾವ ರೀಸನ್ ಬಂದವ್ರು ವಾಪಸ್. ನಂದು ಅಷ್ಟೇ. ಇವಾಗ ನಮ್ ಲೈಫಲ್ಲಿ ನಾನಾದ್ರೂ ಒಬ್ಬರನ್ನ ಒಂದ್ಸರಿ ಬೇಡ ನಮ್ ಲೈಫಲ್ಲಿ ಇವ್ರು ಅಂತ ಅನ್ಕೊಂಡ್ರೆ ಅವ್ರು ಏನೇ ಮಾಡಿದ್ರು ನಮ್ ಲೈಫಲ್ಲಿ ನಂಗೆ ಬರಕ್ ಇಷ್ಟಪಡಲ್ಲ. ಯಾಕಂದ್ರೆ ಲೈಕ್ ನಮ್ಗೆ ಅವಾಗ ಹೋಪ್ಸ್ ಹೋಗ್ಬಿಟ್ಟಿರುತ್ತೆ. ಅವ್ರ ಮೇಲೆ ನಮ್ಗೆಲ್ಲ ಇಷ್ಟ ಟ್ರಸ್ಟ್ ಇರುತ್ತೆ. ಇವ್ರು ಈ ತರ ಅಂತ. ಸೊ ಒಂದ್ಸರಿ ಹೋಪ್ಸ್ ಕಳ್ಕೊಂಡ್ಮೇಲೆ ಮತ್ತೆ ಲೈಫ್ ಬಂದ್ಮೇಲೆ ನಮ್ಗೆ ಆ ವ್ಯಾಲ್ಯೂನೇ ಇರಲ್ಲ ಅವ್ರಿಗೆ. ಸೊ ಅದಕ್ಕೆ ನಾವು ಮತ್ತೆ ಕರ್ಕೊಳ್ಳೋದಿಲ್ಲ ನಮ್ಮ ಲೈಫಲ್ಲಿ. ಆ ಥರದ್ರಿಂದ ನಾವು ಯೂಶಲಿ ಎಲ್ಲ ಪ್ಲೇಸಸ್ ತಿರ್ಗಾಡ್ಬೇಕಾದ್ರೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋಣ, ಪಾರ್ಟ್ನರ್ಶಿಪ್ಪಲ್ಲಿ ಕಾರ್ ತಗೊಳ್ಳೋಣ, ಈ ಥರ ಎಲ್ಲ ಬೇಜಾನ್ ಮೈಂಡ್ ಸೆಟ್ ಇತ್ತು. ಸೊ ಒಂದು ಡ್ರಾಪ್ ಆಗಿರೋದ್ರಿಂದ ಎಲ್ಲ ಫುಲ್ಲು ಅದು ನಾವೇನಾದ್ರೂ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇಲ್ಲ ಕಾರ್ ಏನಾದ್ರು ತಗೊಂಡು ಈ ಥರ ಆಗಿದ್ದಿದ್ರೆ ಸೊ ಅದಕ್ಕೆ ಅವಾಗೇ ನಮ್ಗೆ ಭಯ ಆಗೋಯ್ತು. ನಮಗೆ ಈ ಥರ ಎಲ್ಲ ಮುಂಚೆನೇ ಗೊತ್ತಾಯ್ತು, ಪರವಾಗಿಲ್ಲ ಒಳ್ಳೇದು ನಮಗೆ ಅಂತ. ಅದರಿಂದ ಏನೇ ಮಾಡಿದ್ರು ಸಿಂಗಲ್ ಆಗಿ ಮಾಡಿ. ಪಾರ್ಟ್ನರ್ಶಿಪ್ಪು ಎಷ್ಟೇ ಆದ್ರೂ ಇವಾಗ ಎಷ್ಟೇ ಕ್ಲೋಸ್ ಆಗಿದ್ರು ಮನಿ ಅಂತ ಬಂದಾಗ ಏನಾದರೂ ಒಂದಾಗುತ್ತೆ. ಅದಕ್ಕೆ ಪಾರ್ಟ್ನರ್ಶಿಪ್ಪಲ್ಲೆಲ್ಲ ಏನು ಮಾಡಕ್ ಹೋಗ್ಬಾರ್ದು. ಆಕ್ಚುಲಿ ನಾವು ಹೊಸ ವರ್ಷ ಸ್ಪೆಂಡ್ ಮಾಡಿಲ್ಲ ಈ ಸರಿ. ನ್ಯೂ ಇಯರ್ ನಾನು ಬೇರೆ ಕಡೆ ಹೋಗ್ಬಿಟ್ಟಿದ್ದೆ. ಸೊ ಇವ್ರ ಜೊತೆ ಇರ್ಲಿಲ್ಲ. ಇವ್ರ ಜೊತೆ ಇರ್ಲಿಲ್ಲ ಆಕ್ಚುಲಿ ಇಲ್ಲ. ನಾನು ಎಲ್ಲಾ ವರ್ಷ ನನ್ನ ಫ್ಯಾಮಿಲಿ ಜೊತೆ ಮಾಡ್ತಾ ಇದ್ದೆ. ಈ ಸರಿ ಎಲ್ಲೂ ಹೋಗೋದ್ ಬೇಡ ಅನ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಹೊಸದಾಗಿ ಒಳ್ಳೇದಾಗಿ ಸ್ಟಾರ್ಟ್ ಮಾಡೋದು ಅನ್ಬಿಟ್ಟು ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ. ಎಲ್ಲೋಗಿದ್ದೆ ನ್ಯೂ ಇಯರ್ ದಿನ ನೈಟ್ ಮಲ್ಕೊಂಡಿದ್ದೆ. ನ್ಯೂ ಇಯರ್ ನಾನು ಜೂನಿಯರ್ ಜೊತೆ ಇಲ್ಲ ಮಾತಾಡ್ಕೊಂಡು ಮಲ್ಕೊಂಡೆ ಫ್ರೆಂಡ್ಸ್ ಜೊತೆ. ನಿಂಗೆ ಯಾರು ಕಾಲ್ ಮಾಡೋರಿದ್ರ ನ್ಯೂ ಇಯರ್ ದಿನ? ಮಾತಾಡ್ತಾ ಇದ್ದೆ ನಾನು. ನಾನು 10-20 ಕಾಲ್ ಕಟ್ ಮಾಡಿದೀನಿ, ಮಾತಾಡ್ಕೊಂಡೆ. 10-20 ಕಾಲ್ ಅಂತೆ. ನೋಡ್ಕೊಳ್ಳಿ 10-20 ಕಾಲು. ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ಇವನಂತೂ ಫೋನೇ ಮಾಡಬಾರ್ದು. ಒಂದು ಬ್ಯಾಡ್ ಥಿಂಗ್ ಏನಂದ್ರೆ ಯಾವಾಗಾದ್ರೂ ಫೋನ್ ಮಾಡ್ಲಿ ಅರ್ಜೆಂಟ್ ಬಾರ ಅಂದ್ರೆ 5 ನಿಮಿಷ ಬಂದೆ ಅಂತಾನೆ.
ಅರ್ಧ ಗಂಟೆ 1 hour ಫಿಕ್ಸ್. 5 ನಿಮಿಷ ಅಂದ್ರೆ ಅರ್ಧ ಗಂಟೆ ಫಿಕ್ಸ್. ಸುಮ್ನೆ ಮಾತಾಡ್ಬೇಕಂದಾಗೆಲ್ಲ ಫೋನ್ ಇತ್ತು ತಾನೆ. ನಿಮ್ಮ ಮನೆ ಹತ್ರ ಹಂಗಾಗಿದ್ರು ಹಿಂಗಾಗೈತ, ಹೌದಾ ಸರಿ ಅಂತ ಸುಮ್ನೆ ಮಾತಾಡೋದಕ್ಕೆಲ್ಲ ಫೋನ್ ಇತ್ತು ತಾನೆ. ಅರ್ಜೆಂಟ್ ಆದಾಗ ಫೋನ್ ಮಾಡಿದ್ರೆ ಯಾವ್ದಾರು ಎಮರ್ಜೆನ್ಸಿ ಟೈಮಲ್ಲಿ ಫೋನೇ ಇತ್ತಲ್ಲ. ನೈಟ್ ಫೋನ್ ಮಾಡ್ಬಿಟ್ಟು ಏನಾಯ್ತು ಬಿ ಫೋನ್ ಮಾಡಿದೆ ನೈಟ್ ಆಕ್ಚುಲಿ ಅದಾಗೋಗಿ ಆಲ್ರೆಡಿ ಮುಗ್ದೋಗ್ಬಿಟ್ಟಿರುತ್ತೆ. ಬೆಳಗ್ಗೆ ಅದ್ ಫೋನ್ ಮಾಡ್ತೆ, ಏನಾಗಿತ್ತು ರಾತ್ರಿ ಫೋನ್ ಮಾಡಿದ್ದೆ ಅಂತ. ನಾನು ಯಾವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಸೆಕೆಂಡ್ ಫ್ಲೋರ್ ಅಲ್ಲಿ ನಮ್ಮ ಮನೆ ಇರೋದು. ವ್ಲಾಗ್ ಸ್ಟಾರ್ಟ್ ಮಾಡಿ ಕೆಳಗ್ ಬರ್ತೀನಿ, ಕೆಳಗ್ ಬಂದು ಫೋನ್ ಮಾಡ್ತೀನಿ, ಎಲ್ಲಿದ್ಯೋ 5 ನಿಮಿಷ ಮನೆ ಹತ್ರ ಬರ್ತೀನಿ, ಕೆಳಗ್ ಬಾ ಅಂತಾನೆ. ಕೆಳಗ್ ಬಂದು ಅರ್ಧ ಗಂಟೆ ಆದ್ರೂ ಬಂದಿರಲ್ಲ. ನಾನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡಿರ್ತೀನಿ. ಆಮೇಲೆ ಲಾಸ್ಟ್ ಅಲ್ಲಿ ಬರ್ತಾನೆ. 2025 ಮುಗಿಯೋ ಅಷ್ಟರಲ್ಲಿ ನಿನ್ ಸ್ಯಾಲ್ರಿ ಎಷ್ಟಿರ್ಬೇಕು ಅಂತ ಎಕ್ಸ್ಪೆಕ್ಟೇಷನ್? ನಾನು ಇಷ್ಟು ತಗೊಬೇಕು ಮಂತ್ಲಿಗೆ ಅಂತ. ಅಂದ್ರೆ ಇವಾಗ್ಲೂ ಅನ್ಸುತ್ತೆ ಅಷ್ಟು ತಗೊಬೇಕು ಅಂತ. ಅದೇ ಎಷ್ಟು ಅಂತ ಹಂಗ ಏನೊಂದ್ 60-70 ಇದ್ರು ಓಕೆ Per month. ಟೈಮಲ್ಲಿ ಪರ್ ಮಂತ್. 2025 ಮುಗಿಯೋ ಅಷ್ಟರಲ್ಲಿ ನಿನ್ ಸ್ಯಾಲ್ರಿ ಎಷ್ಟಿರ್ಬೇಕು? ನಾನು ITR ಫೈಲ್ ಮಾಡಿಸೋಷ್ಟಿದ್ರೆ ಸಾಕಪ್ಪ. ಅರ್ಥ ಆಗಲ್ಲ ಕಣೋ. ಅರ್ಥ ಆಗುತ್ತೆ ನಂಗ್ ಅರ್ಥ ಆಗಲ್ಲ, ಹೇಳು. ಏನ್ ನಂಗಂದ್ರೆ 30 ಇದ್ರೆ ಸಾಕು ನಿಮ್ಗೆ. 30 lakhs 30K ಇದ್ರೆ ಸಾಕು. 30K ಸಾಕು ಈ ವರ್ಷಕ್ಕೆ ಅದಷ್ಟೇ. ಅದರಿಂದ ಸಿಗ್ಬೋದು ಅಂತ ಅನ್ಕೋತೀನಿ. ಸಿಕ್ಕಿದ್ರೆ ಒಳ್ಳೇದು. ನಮ್ಗೆ ಇನ್ನೂ ರೆಸ್ಪಾನ್ಸಿಬಿಲಿಟೀಸ್ ಅದೆಲ್ಲ ಕಮಿಟ್ಮೆಂಟ್ಸ್ಗೆಲ್ಲ ಈಸಿ ಆಗುತ್ತೆ. ಅಂಡ್ ನಮ್ಗೆ ಈ ಮನಿ ಅನ್ನೋದು ಒಂಥರ ಏನಂತಾರೆ, ನಿಮ್ಗೆ ಎಷ್ಟು ಇವಾಗ 50 ಆಯ್ತಾ, 50ನಾ ಇನ್ನೊಂದು 60 ಆದ್ರೆ ಚೆನ್ನಾಗಿರುತ್ತೆ, 60ನಾ ಇನ್ನ 90 ಆದ್ರೆ ಚೆನ್ನಾಗಿರುತ್ತೆ, 1 lakh per month, 1 lakh ಇನ್ನೊಂದು 2 lakhs ಆದ್ರೆ ಚೆನ್ನಾಗಿರುತ್ತೆ. ಕ್ರೋರ್ ಇದ್ರು ಇಲ್ಲ ಮನಿ ಈ 50,000 ಇದ್ರೆ 40,000 ಕಮಿಟ್ಮೆಂಟ್ ಪಕ್ಕ. ಅಷ್ಟೇ. ನಾವ್ ಎಷ್ಟು ಜಾಸ್ತಿ ಅರ್ನ್ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ನಾವು ಕಮಿಟ್ಮೆಂಟ್ಸ್ ಇಟ್ಕೊಂಡಿರ್ತೀವಿ. ಸೊ ಅದರಿಂದ ಆಸೆ ಇರುತ್ತೆ ಜಾಸ್ತಿ. ನಾವ್ ಎಷ್ಟೇ ದುಡ್ಡು ಬಂದ್ರು ಇನ್ನೂ ಬೇಕು ಅನ್ಸುತ್ತೆ. ಅದು ಪವರ್ ಆಫ್ ಮನಿ. ಅದು ಇದಕ್ಕೆ ಸರಿಸಾಟಿನೇ ಇಲ್ಲ. ದ ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್. ಯಾವತ್ತಾದ್ರೂ ಹುಡುಗಿಗೋಸ್ಕರ ಜಗಳ ಆಡಿದ್ಯಾ? ಯಾರ ಜೊತೆ? ಹುಡುಗಿಗೋಸ್ಕರ ಯಾರ ಜೊತೆ ಅದು? ಇಲ್ಲ ಚಾನ್ಸೇ ಇಲ್ಲ. ಯಾಕೆ? Chance ಇವನು ಜಗಳನೇ ಆಡಲ್ಲ ಅವನು. ಜಗಳ ಅವ್ನ ಮಗ ನೋಡ್ರೆ ಜಗಳ. ಹುಡುಗಿ ಜೊತೆನೆ ಆಡಿರಲ್ಲ ಅವನು. ಯಾವ ಹುಡುಗಿ? ಮತ್ತೇನು ಕ್ಯಾನ್ಸರ್ ಮಾಡಿದ್ವಿ? ಹುಡುಗಿಗೋಸ್ಕರ ಜಗಳ ಆಡಿಲ್ಲ ನಿನ್ಗೆ? ಫ್ರೆಂಡ್ಸ್ಗೋಸ್ಕರ ಜಗಳ ಆಡಿದ್ಯಾ? ಫ್ರೆಂಡ್ಸ್ಗೋಸ್ಕರ ಅಂದ್ರೆ ಜಗಳ ಆಡಿಲ್ಲ, ನಿಂತಿದ್ದೀನಿ ಹಂಗೆ ನಿಂತ್ಕೋತೀನಿ. ನಾವು ರೋಡಲ್ಲಿ ಎಳ್ಕೊಂಡು ಹೋಗ್ತಿರ್ತೀವಿ, ಯಾರನ್ನ ಸೀರಿಯಸ್ ಜಗಳ. ಬೇಜಾರಾಗೈತಪ್ಪ. ಸೀರಿಯಸ್ ಜಗಳ. ಬೇಜಾರಾಗೈತು. ಫ್ರೆಂಡ್ಸ್ಗೋಸ್ಕರ ಎಲ್ಲ ಜಗಳ ಮಾಡೋದು ತುಂಬಾ ಜನ ಇರ್ತಾರೆ. ಬಟ್ ಕಾಲೇಜಲ್ಲಿ ಆಗೈತಲ್ಲ. ಬಟ್ ಹುಡ್ಗಿರ್ಗೋಸ್ಕರ ಜಗಳ ಆಡೋರು ತುಂಬಾ ಕಮ್ಮಿ. ಸೊ ನಮ್ಗೆ ಆ ಟಾಪಿಕ್ ಬೇಡ ಅಂತ ನಾವು ಬಿಟ್ಬಿಡ್ತೀವಿ. ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡಿದ್ರೆ ಏನ್ ಬಿಸ್ನೆಸ್? ಸ್ಟಾರ್ಟ್ಅಪ್ ಮಾಡಿದ್ರೆ ಇದೇ ಬಿಸ್ನೆಸ್ ಅಂತಿಲ್ಲ, ಯಾವ ಬಿಸ್ನೆಸ್ ಮಾಡಿದ್ರು ದುಡ್ಡು ಬರೋದಂತೂ ನೋಡಿದೀನಿ. ಈ ಬಿಸ್ನೆಸ್ ಮಾಡಿದ್ರೆ ದುಡ್ಡು ಆರಾಮಾಗಿ ನಾವು ಮಾಡ್ಬೋದು. ಇಂಡಿವಿಜುವಲ್ ಆಗಿ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ನಾಲೆಜೇ ಇಲ್ಲ. ಯಾರಾದ್ರೂ ನನಗಿದ್ದು ಈ ಪಾರ್ಟ್ ಗೊತ್ತು, ನಾನು ಈ ಪಾರ್ಟ್ ನೋಡ್ಕೊಂತೀನಿ ಅಂತ ಬಂದ್ರೇನೆ ಮಾಡೋದಕ್ಕಾಗೋದು. ಇನ್ವೆಸ್ಟ್ಮೆಂಟ್ ಒಬ್ರಿಂದ ಆಗೋದು ಕಷ್ಟ. ಯಾವ ಬಿಸ್ನೆಸ್ ಮಾಡ್ತೀವಿ? ಏನ್ ಮಾಡೋದು, ಎಲ್ಲ ಮಾಡಿಕೊಬಿಟ್ಟವ್ರಲ್ಲ. ಒಬ್ರೇ ಮಾಡ್ಬೋದು. ಫ್ರೀಲಾನ್ಸರ್ ಎಲ್ಲ ಮಾಡೋದು, ಏನ್ ಸಿಗುತ್ತೋ ಅದು ಮಾಡೋದು. ನನ್ನ ಪ್ರಕಾರ ನನ್ನ ಮೈಂಡ್ ಅಲ್ಲಿ ಇರೋದು ಒಂದು ಬಿಸ್ನೆಸ್ ಐತೆ. ಆಕ್ಚುಲಿ ನೋಡಿದೀನಿ ಎಲ್ಲ ಕಡೆ. ಯೂಶುವಲ್ ಆಗಿ ಈ ಗೋಲ್ಗಪ್ಪ, ಈ ಪಾನಿಪುರಿ ಹೆವಿ ಓಡುತ್ತೆ. ಅವರೇ ದಿನಕ್ಕೇನೆ 2000, 3000, 4000 ವರೆಗೂ ಮಾಡೋರು ಇದ್ದಾರೆ. ಸೊ ಅದ್ರಲ್ಲಿ ಪ್ರಾಫಿಟ್ ಇದೆ. ಅಂಡ್ ಅದ್ ಬಿಟ್ರೆ ಟೀ ಶಾಪು ಅದೆಲ್ಲ ಬಿಸ್ನೆಸ್ಗಳೈತೆ. ಒಂದು ಮೆಸೇಜ್ ಏನಂದ್ರೆ 25 years ಇಲ್ಲ 30 years ಅನ್ಕೊಳ್ಳಿ, 30 years ಒಳಗೆ 30 years ಬರೋ ಅಷ್ಟರಲ್ಲಿ ಯಾವ್ದಾದ್ರು ನಿಮ್ಗೆ 4 sources ಆಫ್ ಇನ್ಕಮ್ ಇರಬೇಕು. ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಹೆಂಗಾದ್ರೂ ಸರಿ 4 ಕಡೆಯಿಂದ ಇನ್ಕಮ್ ಬರಬೇಕು ನಿಮ್ಗೆ. ಆ ತರ ಇದ್ರೆ ನಿಮ್ಮ ಫ್ಯೂಚರ್ ಸೆಟಲ್ ಅನ್ಕೊಳ್ಳಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನಿಮ್ಮ ಜನರೇಷನ್ಗೆ ಹೆಂಗಾದ್ರೂ ಬರ್ಲಿ, ಓನ್ ಬಿಸ್ನೆಸ್ ಇಂದ ಬರ್ಬೋದು, ನಿಮ್ ಮೇನ್ ಜಾಬ್ ಸ್ಯಾಲರಿ ಬರ್ಬೋದು, ಇಲ್ಲಾಂದ್ರೆ ವೈಫ್ ಸ್ಯಾಲರಿ, ನಿಮ್ ಸ್ಯಾಲರಿ. 4 ಜನ ಸಾಲ ಕೊಟ್ಬಿಟ್ಟು ತಗೊಳ್ಳಿ, 4 source ಆಯ್ತಲ್ಲ. 2025 ಅಲ್ಲಿ ಎಲ್ಲಿ ಟ್ರಿಪ್ ಹೋಗ್ಬೇಕಂತ ಅನ್ಕೊಳ್ಳಿ? ಇಂಟರ್ನ್ಯಾಷನಲ್ ಟ್ರಿಪ್.
ಇಂಟರ್ನ್ಯಾಷನಲ್ ಟ್ರಿಪ್ ಒಂದಾದ್ರೂ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕು. ನೀನು? ಲಡಾಖ್, ಮನಾಲಿ. ನಾವು ಗೋವಾಗ್ ಪ್ಲಾನ್ ಮಾಡಿ 3 ವರ್ಷ ಆಯ್ತು. 3 ವರ್ಷ ಆಯ್ತು. ಕಾಲೇಜಿಂದ ಈಚೆ ಬಂದು ಪಬ್ಜಿ ಆಡ್ಬೇಕಂತ ಮಾಡಿದ್ವಿ. 3 ವರ್ಷ ಆಯ್ತು ಗೋವಾಗ್ ಪ್ಲಾನ್ ಮಾಡಿ, ಬಟ್ ಇನ್ನೂ ಹೋಗಿಲ್ಲ. ಪ್ಲಾನ್ ಕೂಡ ಮಾಡಿಲ್ಲ. ಪ್ಲಾನ್ ಮಾಡಿದೀವಿ, ಪ್ಲಾನ್ ಹೋಗ್ಬೇಕು ಅನ್ಕೊಂಡಿದೀವಿ. ಇನ್ನೊಂದ್ ಏನಾಗಿತ್ತು ಗೊತ್ತಾ, ಪ್ಲಾನ್ ಮಾಡಿದ್ವಿ ಹೋಗೋಣ ಅಂತ, No, ಹೋದ್ರು ಒಬ್ನೇ ಹೋಗಿರೋದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಎಲ್ಲಾರನು ಬಿಟ್ಬಿಟ್ಟು ಒಬ್ನೇ ಹೋಗೋಣ ಪ್ಲಾನ್ ಆಗಿತ್ತು. ಪ್ಲಾನ್ ಆಗಿತ್ತು. ಗೈಸ್ ಆಕ್ಚುಲಿ ಏನಾಯ್ತು ಅಂದ್ರೆ ಫುಲ್ ಪ್ಲಾನ್ ಮಾಡಿದ್ವಿ. ಈ ಡೇಟ್ ಹೋಗೋಣ, ಹಿಂಗ್ ಫಿಕ್ಸ್ ಆಯ್ತು, ಹಿಂಗಾಯ್ತು, ಹಿಂಗ್ ಹೋಗೋಣ ಅಂತ. ಫಸ್ಟ್ ಇವ್ನು ಇಟ್ಕೊಂಡು ಇಲ್ಲ ನಂಗೆ ಸ್ಯಾಲ್ರಿ ಲೇಟ್ ಆಗಿ ಬರುತ್ತೆ, ಸ್ಯಾಲ್ರಿ ಲೇಟ್ ಆಗಿ ಬರುತ್ತೆ, ನಾವು ಲೇಟ್ ಆಗಿ ಹೋಗೋಣ. ಆಮೇಲೆ ಅಭಿ ನೋಡ್ತೀನಿ ಅಂತ ಹೇಳಿದ್ದ, ಆಮೇಲೆ ಲಾಸ್ಟ್ ಅಲ್ಲಿ ಹೇಳ್ದ ಬರ್ತೀನಿ ಅಂತ. ನಾನು ನನ್ ಬರ್ತಡೇ ಅಷ್ಟಲ್ಲಿ ನಾನು ಹೋಗ್ಲೇಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ. ನನ್ಗೆ ಏನಂದ್ರೆ ಪ್ರತಿ ವರ್ಷ ನನ್ನ ಬರ್ತಡೇ ದಿನ ಏನಾದ್ರು ಒಂದು ಮಾಡ್ಬೇಕು. ಒಂದು ಲಾಸ್ಟ್ ಇಯರ್ ಒಂದು ಗೋವಾ ಹೋಗಿದ್ದೆ. ಆಮೇಲೆ ಅದ್ರ ಲಾಸ್ಟ್ ಇಯರ್ ಐಫೋನ್ ತಗೊಬೇಕಂತ ಇತ್ತು, ಐಫೋನ್ ತಗೊಂಡೆ. ಈ ವರ್ಷ ನಿಂಜಾ ತಗೋತೀನಿ. ನನ್ ಬರ್ತಡೇ ದಿನ ನಿಂಜಾ ನೋಡ್ತೀರ ನನ್ನ ಹತ್ರ, ಹೆಂಗಾದ್ರು ಪರವಾಗಿಲ್ಲ, ಒಟ್ನಲ್ಲಿ ನಿಂಜಾ ಇರುತ್ತೆ ನನ್ನ ಹತ್ರ. ಸೊ ಈ ತರ ಏನಾದ್ರು ಒಂದು ಡ್ರೀಮ್ ಅಂತ ಇಟ್ಕೊಬೇಕು, ಇಷ್ಟರಲ್ಲಿ ಇದು ಅಚೀವ್ ಮಾಡ್ತೀನಿ ಅಂತ. ಸೊ ಅವಾಗ ನಿಮ್ಗೆ ಒಂಥರ ಕಾನ್ಫಿಡೆನ್ಸ್ ಇರುತ್ತೆ. ಇವ್ರ ಬಾಸ್ ಹೇಳ್ತಾರೆ, ಡಿ ಬಾಸ್ ಅಭಿಮಾನಿ ಇವರು. ನಮ್ಮ ಅಣ್ಣನ ಹೆಸರು ದಾಸ್ತ, ನಮ್ಮ ಅಣ್ಣ ಕೈ ಹತ್ರ ಒಂದೇ ಗೂಸ, ನಮ್ಮ ಅಣ್ಣ ಕೈ ಗೂಸ ತಿಂದ್ರೆ ಮಶಾನದಲ್ಲೇ ವಾಸ. ನಿಮ್ಗೆ ಮನೆ ಬೇಕು, ಮಶಾನ ಬೇಕಾ, ಡಿಸೈಡ್ ಮಾಡಲ್ಲ. ಯಾವ್ದೋ ಒಂದು ಡೈಲಾಗ್ ಇದೆ, ಅದು ಆ ಕಾರ್ನ ನೋಡ್ತಾ ಇರಿ, ದಿನ ನೋಡ್ತಾ ಇರಿ, ಒಂದಲ್ಲ ಒಂದು ದಿನ ನೀವು ತಗೋತೀರಾ. ಫ್ಯಾನ್ಸು, ಈ ಫೇವರೆಟ್ ಆಕ್ಟರ್ಸು, ಕ್ರಿಕೆಟರ್ಸ್ ಅದೆಲ್ಲ ಬಿಡಿ, ಫಸ್ಟ್ ನಿಮ್ ಫ್ಯಾಮಿಲಿ, ನೀವು, ನಿಮ್ ಸರ್ಕಲ್. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಇಷ್ಟಿದ್ರೆ ಸಾಕು, ಆಮೇಲೆ ಮುಂದೆ ನೋಡ್ಬೋದು ನೀವು. ಏನಾದ್ರೂ ಫಸ್ಟ್ ನಿಮ್ಮ ಫ್ಯಾಮಿಲಿ ಅಷ್ಟೇ, ಅದಾದ್ಮೇಲೆ ಬೇರೆಯವರು. ಒಟ್ನಲ್ಲಿ ನಾನು ಈ ವರ್ಷ ಫಿಕ್ಸ್ ಆಗಿರೋದು ನಮ್ಮ ಫ್ಯಾಮಿಲಿಗೋಸ್ಕರ. ಲೈಕ್ ನಮ್ಮಮ್ಮ ಏನೇ ಕೇಳಿದ್ರು ಕೊಡಿಸ್ಬೇಕು ಅಂತ. ಸೊ ನೋಡೋಣ ಈ 2025 ಹೆಂಗಾಗುತ್ತೆ ಅಂತ. ಹೋಪ್ ಫಾರ್ ದ ಬೆಸ್ಟ್. ಏನ್ ಹೇಳ್ತೀಯ 2025ಗೆ? ಹೋಪ್ ಫಾರ್ ದ ಬೆಸ್ಟ್ ಟು ಹ್ಯಾಪನ್. ಜೋರಾಗಿ ಹೇಳೋದು. ಹೋಪ್ ಫಾರ್ ದ ಬೆಸ್ಟ್ ಟು ಹ್ಯಾಪನ್. ವೆಲ್ಕಮ್ 2025 ವೆಲ್ಕಮ್. ಇವಾಗ ಏನ್ ನಾವು ವಿಡಿಯೋ ಮಾಡ್ತಾ ಇದ್ದೀವಿ, ಗೈಸ್ ಇವರು ನಾವೊಂದು ವ್ಲಾಗ್ ಮಾಡಕ್ ಬಿಡಲ್ಲ, ಏನಾದ್ರೂ ಒಂದು ಮಾತಾಡ್ಬಿಡ್ತಾರೆ, ಒಂದು ಬೀಪ್ ಹಾಕ್ಬೇಕು, ಕಟ್ ಮಾಡ್ಬೇಕು, ಆತರ ಇರುತ್ತೆ. ಇನ್ನೊಬ್ರು ಇದ್ರು ದೊಡ್ಡ ಬಾಸ್ ಅವರು. ಗೈಸ್ ನನ್ ಡ್ರೀಮ್ ಹೇಳಿದೀನಿ ಆಕ್ಚುಲಿ ಒಂದ್ 2-3 ವ್ಲಾಗ್ಸ್ ಅಲ್ಲಿ. ಇವಾಗ ಏನ್ ಹಿಂಗ್ ಕುತ್ಕೊಂಡು ನಾವು ವಿಡಿಯೋ ಮಾಡ್ತಾ ಇದೀವಿ, ನಮ್ಗೆ ಇದಕ್ಕೆ ಅಂತ ಒಂದು ಸಪ್ರೇಟ್ ರೂಮ್ ಮಾಡಿ, ಒಂದು ಸ್ಟುಡಿಯೋ ತರ ಮಾಡಿ, ವ್ಲಾಗ್ಸ್ ಮಾಡಕ್ಕೆ ಅಂತ, ಅಂಡ್ ಈ ತರ ಕುತ್ಕೊಂಡ್ ಮಾತಾಡಕ್ಕೆ ಅಂತ, ಅಂಡ್ ಗೇಮ್ಸ್ ಆಡಕ್ಕೆ ಅಂತ ಒಂದು ಸಪ್ರೇಟ್ ರೂಮ್ ಮಾಡಿ, ನಂಗೆ ಹೆಂಗ್ ಬೇಕು ಹಂಗೆ ರೂಮ್ನ ಸೆಟಪ್ ಮಾಡ್ಕೊಬೇಕು. ಅದೊಂದು ಚಿಕ್ಕ ಡ್ರೀಮ್ ಇದೆ, ನೋಡೋಣ ಅದು ಈ ವರ್ಷದಲ್ಲಿ ಫುಲ್ಫಿಲ್ ಆಗುತ್ತಾ ಅಂತ. ಚಿಕ್ಕ ಡ್ರೀಮ್ ಅಂತ ಏನಾಯ್ತವಿ? ಬೈಕ್ ತಗೊಬೇಕು ಅಂತ. ಬೈಕ್ ಓಕೆ. ಈ 2025 ಅಷ್ಟಲ್ಲಿ ಇಲ್ಲ RS 457. ನಿಂಗ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಚಿಕ್ಕದಾ ಲೈಕ್ ಸಿಂಪಲ್ ಆಗಿ ಈ ತರ ತಗೊಬೋದು ಅಂತ. ಅದು ಬಂತು, ಅದು ಬೇಡ. ಐಫೋನ್ ತಗೊಂಡ ಅದು ತಗೋತೀನಿ, ಅದು ಬೇಡ. ಅಂತ ಯಾವಾಗ ತರ್ಸ್ಕೊಂಡು ಆಯ್ತು. ನಾನು ಇವಾಗ ಒಂದು ಚಿಕ್ಕದಿರೋ ಹೆಂಗೆ ಅಂದ್ರೆ ಒಂದು ಚಿಕ್ಕ ಡ್ರೀಮ್, ಅದು ಯಾವ ತರ ಇರ್ಬೇಕಂದ್ರೆ ನನ್ನ ಕೈಯಲ್ಲಿ ಇವ್ರು ಕೊಡ್ಸೋ ತರ ಆಗ್ಬೇಕು. ಇವ್ರು ಚಿಕ್ಕ ಡ್ರೀಮ್ ಹೇಳಿದ್ರೆ ನಾನು ಅದನ್ನ ಫುಲ್ಫಿಲ್ ಮಾಡ್ತೀನಿ. ಏನಂತ ಚಿಕ್ಕ ಡ್ರೀಮ್ ಹೇಳಿದ್ರೆ ಅದ್ ನಾನ್ ಫುಲ್ಫಿಲ್ ಮಾಡ್ಕೊಡ್ತೀನಿ ಇವ್ರಿಗೆ. ಯಾಕಂದ್ರೆ ಇಷ್ಟು ವರ್ಷ ನನ್ನ ಜೊತೆಲಿದ್ದಾರೆ, ನಾನು ಯಾವಾಗ ಕರೆದ್ರು ಬರ್ತಾರೆ ಪಟ್ಟ ಅಂತ. ಯಾಕಂದ್ರೆ ಆ ತರ ಬಾಂಡಿಂಗ್ ಇದೆ ನಮ್ಮ ಇದ್ರಲ್ಲಿ. ಫ್ರೆಂಡ್ಶಿಪ್ ಅಲ್ಲಿ ಮೇನ್ ಅಂಡರ್ಸ್ಟ್ಯಾಂಡಿಂಗು, ಒಬ್ರಿಗೊಬ್ರು ಅರ್ಥ ಮಾಡ್ಕೊಬೇಕು. ಒಂಥರ ವಾಟರ್ ಇದ್ದಂಗೆ, ನೀವ್ ಹೆಂಗ್ ಬೇಕಾದ್ರೂ ಮೋಲ್ಡ್ ಮಾಡ್ಬೋದು, ಫುಲ್ ಹೆಂಗ್ ಬೇಕಾದ್ರೂ ಫ್ಲೋ ಆಗುತ್ತೆ. ಕೋಪ ಇದುವರೆಗೂ ಕೋಪ ಮಾಡ್ಕೊಂಡಿರೋದು ನೋಡಿಲ್ಲ. ನಿಮ್ ಮನೇಲಾರು ನಿಮ್ ಅಣ್ಣನ ಜೊತೆ ಯಾರೋ ಜಗಳಾಡಿದೀವಿ ಒಂದ್ಸಲ. ಯಾವಾಗ ನಗ್ತಾನೆ ಇರ್ತಾನೆ, ಫುಲ್ ಸೀರಿಯಸ್ ಆಗಿ ಇರೋದು ನೋಡಿಲ್ಲ ಇದುವರೆಗೂ. ಫುಲ್ ಯಾವಾಗ ನಗ್ತಾನೆ ಇರ್ತೇವೆ. ಲೈಕ್ ನಮ್ಗೂ ಅದೇ ವೈಬ್ ಇಷ್ಟ. ಯಾವಾಗ ಆರಾಮಾಗಿ ನಾವು ಒಂದ್ಸರಿ ಆಚೆ ಹೋಗ್ತೀವಿ ಅಂದ್ರೆ
ಎಲ್ಲಿಂದಾನು ಎಲ್ಲೆಲ್ಲಿಗೋ ಟಾಪಿಕ್ ಮಾತಾಡ್ಕೊಂಡು ಫುಲ್ ನಕ್ಕಾಡ್ಬಿಡ್ತೀವಿ. ಒಂಥರ ಆ ಥರ ಇರಬೇಕು. ಸೊ ನನ್ನ ಕಡೆಯಿಂದ ಇವಾಗ ಇವ್ರಿಗೆ ಒಂದು ಚಿಕ್ಕ ಡ್ರೀಮ್ ಹೇಳಿದ್ರೆ ನನ್ನ ಕಡೆಯಿಂದ ಫುಲ್ಫಿಲ್ ಮಾಡ್ತೀನಿ. iPhone 17 Pro Max. ನಾನೇ 13 ಯೂಸ್ ಮಾಡ್ತಾ ಇದ್ದೀನಿ. ಟ್ರಿಪ್ ಎಲ್ಲ ಅದ್ರಲ್ಲಿ ಒಂದ್ರಲ್ಲೇ ಕವರ್ ಆಗುತ್ತೆ. ಓಕೆ, ಅದ್ರಲ್ಲೇ 1 ವರ್ಷಕ್ಕೆ ಆಗೋಷ್ಟು ಸಿಗುತ್ತೆ ನಮ್ಗೆ. ಓಕೆ. 2025 ಅಲ್ಲಿ ನನ್ನ ಕಡೆಯಿಂದ ಟ್ರಿಪ್ ನಡೆಯುತ್ತೆ. ಬಟ್ ನಮ್ ಜೊತೆ ಯಾರು ಆಡ್ ಆಗ್ತಾರೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನಾವು ಹೋಗ್ತೀವಿ, ನಾವು 3 ಜನ ಹೋಗ್ತೀವಿ, ಹೋಗಿ ಬರ್ತೀವಿ. ಅದೆಲ್ಲ ಐತೆ. ಆಫ್ ಆಗಿದೆ. ಓಕೆ, ಕ್ಯಾಮ್ರಾ ಆಫ್ ಇವಾಗ ಹೇಳು. ಇಲ್ಲ ಆಫ್ ಆಗಿಲ್ಲ. ಕ್ಯಾಮ್ರಾ ಆಫ್ ಆದ್ರೆ ಹೇಳ್ತಾನೆ. ಗೈಸ್, ದಟ್ಸ್ ಆಲ್ ಅಬೌಟ್. ಅಷ್ಟೇನಾ? ಏನಾದ್ರು ಹೇಳೋದೈತಾ ವಿಡಿಯೋಗೆ? ಲಾಸ್ಟ್ ಎಂಡ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಯಾವ್ದೋ ಹೊಸ ಅಕೌಂಟ್ ಬಂತು, ಫಾಲೋ ಮಾಡಿದೀನಿ, ನೀವು ಮಾಡ್ಬಿಡ್ರಿ. ನಮ್ಮ ಚಾನಲ್ ಹಿಂಗೆ ಗ್ರೋ ಮಾಡೋಣ. ಈ 2025 ಅಷ್ಟರಲ್ಲಿ ನೋಡೋಣ. ನನ್ನ ಪ್ರಕಾರ ಅಟ್ಲೀಸ್ಟ್ ಒಂದು 10,000 ಸಬ್ಸ್ಕ್ರೈಬರ್ಸ್ ಆದ್ರೂ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನೋಡೋಣ ಹೆಂಗಿರುತ್ತೆ ಅಂತ. ಗಿಣಿ ಬ್ರೋ ನಾ ನೋಡಿರ್ತೀರ ನೀವು. ಇವಂದೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರು, ಅಭಿದೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರು. ಇವ್ರು ಗಿಣಿ ಬ್ರೋ ಅನ್ನೋದು ಅವ್ರದ್ದು ಇನ್ನೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರು. ಅವ್ರು ಹೆಂಗೆ ಅಂದ್ರೆ, ಗಿಣಿ ಬ್ರೋ ನಂಗೆ ಪರಿಚಯ ಆಗಿದ್ದು ಒಂದು 4 ವರ್ಷದ ಹಿಂದೆ. ಫಸ್ಟ್ ದಿನ ಪರಿಚಯ ಆಗಿದ್ದು, ಹಾಯ್ ಬ್ರೋ, ಹೋಗಿ ಬನ್ನಿ ಹೇಳಿ ಅಂತ. ಇವಾಗ 4 ವರ್ಷ ಆಯ್ತು. ಇವಾಗ್ಲೂ ಹಾಯ್ ಹೇಳಿ ಬ್ರೋ, ಹೋಗಿ ಬ್ರೋ, ಬನ್ನಿ ಬ್ರೋ ಅಂತಾನೆ ಮಾತಾಡ್ತಾರೆ. ಅದೊಂಥರ ಫ್ರೆಂಡ್ಶಿಪ್ಸ್ ಇರುತ್ತೆ. ಮಚ್ಚ ಮಚ್ಚಿ ಮಗ ಬಾರೋ ಹೋಗೋ ಇದೆಲ್ಲ ಇರುತ್ತೆ. ಬಟ್ ಇದು ಎಲ್ಲ ನಮ್ದು ಫ್ರೆಂಡ್ಶಿಪ್ ಹೆಂಗೆ ಅಂದ್ರೆ, ಹೋಗಿ ಬನ್ನಿ ಅಂತಾನೆ ಮಾತಾಡ್ತಾರೆ. ಅದೊಂಥರ ಅವ್ರ ಫ್ರೆಂಡ್ಶಿಪ್ ವ್ಯಾಲ್ಯೂ ಅದು. ಲೈಕ್ ನೆಕ್ಸ್ಟ್ ಲೆವೆಲ್ ಡೆಡಿಕೇಶನ್ ಅವ್ರದ್ದು. ನನಗೆ ಅವ್ರು ನೋಡಿದಾಗೆಲ್ಲ ನಂಗೆ ಅನ್ಸೋದೊಂದೇ, ಅವ್ರ ಥರ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂತ. ಐ ಹೋಪ್ ದಟ್ ಈ ವರ್ಷ ನಾನು ಮಾಡ್ತೀನಿ ಅಂತ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಇದಕ್ಕಾರ ನಾನು ಮಾಡೇ ಮಾಡ್ತೀನಿ. ನೆಕ್ಸ್ಟ್ ನೋಡ್ದಾಗೈತ ಮಸಲ್ ಹಿಂಗೆ ಫುಲ್ ದಪ್ಪ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಗೈಸ್, ದಿಸ್ ಇಸ್ ಇನ್ಸಲ್ಟ್. ಇನ್ಸಲ್ಟ್ ಮಾಡ್ತಾರೆ ನಂಗೆ. ಈ ವರ್ಷ ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಿ. ನನ್ ಬಗ್ಗೆ ಹೇಳು. ನನ್ ಬಗ್ಗೆ ಇವಾಗ ಇಂಟ್ರೆಸ್ಟಿಂಗ್ ಟಾಪಿಕ್. ತುಂಬಾ ಒಳ್ಳೆ ಹುಡುಗ. ಅವ್ನ್ ನಗ್ತಾರೆ ಅಂದ್ರೆ ಅರ್ಥ ಆಗ್ಬಿಡ್ತಾರೆ. ವೆರಿ ಇಂಟ್ರೆಸ್ಟಿಂಗ್. ಹಂಗಿಲ್ಲ ಇಲ್ಲ ಅಂದ್ರೆ ಮೈಂಡ್ ಸೆಟ್ ಒಂಥರ ನಂಗೆ ಸಿಮಿಲರ್ ಅಂತ ಅನ್ಸ್ತಾನೆ ಥಿಂಕಿಂಗ್ ಅಲ್ಲಿ. ಅಂದ್ರೆ ಅವನೇ ಬೇರೆ ತರ ಥಿಂಕ್ ಮಾಡ್ತಾನೆ, ನಾನೇ ಬೇರೆ ತರ ಥಿಂಕ್ ಮಾಡ್ತೀನಿ ಒಂದೊಂದು ವಿಷಯದಲ್ಲಿ. ಫ್ರೆಂಡ್ಸ್ಗಾಗ್ಲಿ ತುಂಬಾ ಯಾವ್ದೇ ವಿಷಯ ಬಂದ್ರು ಮೆಚೂರ್ ಆಗಿ ಥಿಂಕ್ ಮಾಡ್ತಾನೆ. ನನ್ನ ನೇಮ ನಾನು ರೀ ಮೈ ಫ್ರೆಂಡ್ಸ್ ಡೈಮಂಡ್ಸ್. ನಾವು ಚೈಲ್ಡ್ ತರ ಆಟಾಡ್ಕೊಂಡು ಹಂಗೆ ಹಿಂಗೆ ಇದ್ ಮಾಡ್ತಾ ಇರ್ತೀವಿ. ಬಟ್ ಅವ್ನು ಮೆಚೂರ್ ಆಗಿ ಥಿಂಕ್ ಮಾಡ್ತಾನೆ. ಬಟ್ ನಮ್ಗಿಂತ ಯಾವ್ದೇ ವಿಷಯಕ್ಕೆ ಬಂದ್ರು ನಮ್ಗಿಂತ ಮುಂದೆ ಇರ್ತಾನೆ. ಅಂದ್ರೆ ಇವಾಗ ಯಾವ್ದೋ ಒಂದ್ ವಿಷಯದಲ್ಲಿ, ಇವಾಗ ಜಾಬ್ ವಿಚಾರಕ್ಕೆ ಬಂದು ಅವ್ನ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಮುಂದೆ ಹೋಗಿ ಎಲ್ಲ ಏನೇನಂತ ಗೊತ್ತಿರುತ್ತೆ. ನಾವ್ ಇವಾಗ ಬರ್ತಾ ಇರ್ತೀವಿ ಜಾಬ್ಗೆ, ಇವಾಗ ಕಲಿತಾ ಇರ್ತೀವಿ. ಫ್ರೆಂಡ್ ವಿಷಯದಲ್ಲೂ ಅಷ್ಟೇನೆ, ಅವ್ನ್ ಹಂಗ್ ಮಾಡ್ದ, ಹಿಂದೆಯಿಂದ ಇವ್ನ್ ಹಿಂಗ್ ಚುಚ್ಚದ ಅಂತ ಅವ್ನ್ಗೆ ಆಗೋಗ್ಬಿಟ್ಟಿರುತ್ತೆ. ನಾವ್ ಬಂದ್ಬಿಟ್ಟು ರಾಕಿ ಹಿಂಗ್ ಆಯ್ತು ಅಂದಾಗ ಅವ್ನ್ಗೆ ಅರ್ಥ ಆಗುತ್ತೆ ಅವಾಗ, ನಂಗೂ ಹಿಂಗ್ ಆಗಿತ್ತ ಬಿ, ಹಿಂಗ್ ಮಾಡ್ದೆ ಅಂತ. ಹಂಗೆ ಅವ್ನ್ ಮಾಡಿರೋದನ್ನ ನಾವ್ ಮಾಡ್ತಾ ಇದೀವಿ ಇವಾಗ. ಯೂಶಲಿ ನಂಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ನಮ್ಗೆ ಇವ್ರಿಗೆ ಹೇಳ್ತಾ ಇರ್ತೀನಿ, ಹಿಂಗ್ ಆಗುತ್ತೆ ಕೊಂಡ್ರೆ, ಹಿಂಗ್ ಮಾಡ್ಬೇಡ್ರಿ ಕೊಂಡ್ರು ಅಂತ. ಬಟ್ ಅವ್ರಿಗೆ ಅರ್ಥ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಗೊತ್ತಾಗುತ್ತೆ, ಓ ಕರೆಕ್ಟ್ ಅವತ್ತು ನೀನ್ ಹೇಳಿದ್ದು ಹಿಂಗೆ ಆಯ್ತು, ನಿಜ ಆಯ್ತು ಅಂತ. ಇವಾಗ ನಾನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದಕ್ಕೆ ಇದು ಒಳ್ಳೆ ಸ್ಟಾರ್ಟು. ಬಟ್ ಇನ್ನ ಬೇಗ ಮಾಡ್ಬೇಕಿತ್ತು. ಅದೊಂದು ಮೈನಸ್ ಆಯ್ತು. ನನ್ನ ಡ್ರೀಮ್ಸ್ ಎಲ್ಲ ನೋಡಿದಾಗ ಬೇರೆ ಅನ್ಸುತ್ತೆ, ಹುಚ್ಚ ಮಗ ಅನ್ಸುತ್ತೆ. ನೀನ್ ಮಾಡ್ತೀಯ ಅಂತ ಅನ್ಸುತ್ತೆ ನಂಗೆ. ಈ ಹೋಪ್ ಸಾಕು ನಂಗೆ. ಇದಾಕಲ್ಲ ನಾನು. ಎಲ್ಲಾನು ಒಟ್ಟಿಗೆ ಮಾಡೋಣ ಅಂತ ಥಿಂಕ್ ಮಾಡ್ತೀವಿ, ಬಟ್ ಎಲ್ಲಾನು ಒಟ್ಟಿಗೆ ಆಗಲ್ಲ. ಯಾವ್ದಾದ್ರು ಒಂದು ಮೇಲೆ 100% ಕೊಟ್ರೇನೆ ಆಗೋದು. ಆಕ್ಚುಲಿ ಇದು ಕರೆಕ್ಟ್. ನಾವು ಯಾವ್ದಾದ್ರು ಒಂದ್ ಕೆಲಸ ಮಾಡ್ಬೇಕು ಅಂದಾಗ ಬರೀ ಒಂದ್ರಲ್ಲೇ ಫೋಕಸ್ ಮಾಡ್ಬೇಕು. ಸೊ ಆ ಫೀಲ್ಡ್ ಅಲ್ಲೇ ನಾವು ಹೋಗ್ತೀವಿ ನಾವು.
ನೀ ಹೇಳ ನನ್ನ ಬಗ್ಗೆ. ಎಲ್ಲ ಅವ್ನು ಹೇಳ್ದ, ನಾನು ಹೇಳೋದು ಏನೂ ಇಲ್ಲ. ನನ್ನ ಬಗ್ಗೆ ಹೇಳಿಲ್ವಾ? ಇವನ್ನೆಲ್ಲ ಹೇಳ್ಬಿಟ್ಟವನ ಅಬ್ಬಿ. ಅದು ಅವನ ಒಪಿನಿಯನ್, ನಿನ್ನ ಒಪಿನಿಯನ್. ತುಂಬಾ ಒಳ್ಳೆಯವನು, ನಂಬಿ ಕಷ್ಟ. ಪುಣ್ಯಕ್ಕೆ ಇವನೊಬ್ನೇ ಟೈಮ್ ಮೇಂಟೈನ್ ಮಾಡೋದಿಲ್ಲಿ. ಇವಾಗ ಒಳ್ಳೆ ಮಜಾ ಬರ್ತಿದೆ ವ್ಲಾಗ್ ನೋಡಕ್ಕೆ. ಲೆಂತ್ ಇದ್ರು ಚೆನ್ನಾಗಿರುತ್ತೆ ವಿಡಿಯೋ. ಇನ್ನು ಒಂದು 2-3 ಜನದಿಂದ ಇನ್ನೂ ಪ್ಲಾನ್ ಆಗಿತ್ತು. ಅವ್ರು ಆಕ್ಚುಲಿ ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವ್ರು ಬರೋಕ್ಕಾಗಿಲ್ಲ. ಅದಕ್ಕೆ ಯಾವಾಗಲೂ ನನ್ನ ಜೊತೆಲಿ ಇರೋರು ಇಬ್ಬರೇ, ಅದಕ್ಕೆ ಅವ್ರು ಇಬ್ಬರನ್ನೇ ಕುತ್ಕೊಂಡು ವಿಡಿಯೋ ಮಾಡಿಸಿದ್ದೀನಿ. ಆ್ಯಂಡ್ ಪಾಡ್ಕಾಸ್ಟ್ ಎಲ್ಲ ನೋಡಿದಾಗ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ನಮಗೆ ನಾವೇ ಸೆಲೆಬ್ರಿಟೀಸು. ಸೊ ನಾವು ಯಾರಿಗೂ ಏನು ಕಮ್ಮಿ ಇಲ್ಲ, ನಮ್ಮ ಲೈಫಲ್ಲಿ ನಾವೇ ಸೆಲೆಬ್ರಿಟಿ. ಸೊ ಅದಕ್ಕೆ ನಾವೇ ಸೆಲೆಬ್ರಿಟಿ ಫೀಲಲ್ಲಿ ನಾವು ಪಾಡ್ಕಾಸ್ಟ್ ಮಾಡಿ ಒಂದು ಪ್ಲ್ಯಾನ್ ಮಾಡಿ ಈ ವಿಡಿಯೋ ಮಾಡಿರೋದು. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ 40 ರೂಪಾಯಿ ಕೊಟ್ಟು ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಫಸ್ಟ್. ಏನಾಗ್ಬಿಡಲ್ಲ, 40 ರೂಪಾಯಿ ಜಾಸ್ತಿ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.